ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ತಾಳೆಗರಿ ತಜ್ಞರಾಗಿರುವಂತಹ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ರಾಹುಗ್ರಸ್ತ ಚಂದ್ರಗ್ರಹಣ 7ನೇ ತಾರೀಕು ಸಂಭವಿಸ್ತಾ ಇದೆ. ಮೊದಲಿಗೆ ಚಂದ್ರಗ್ರಹಣ ಸೂರ್ಯಗ್ರಹಣದ ಬಗ್ಗೆ ಕೇಳಿದ್ವಿ. ಏನಿದು ರಾಹುಗ್ರಸ್ತ ಚಂದ್ರಗ್ರಹಣ, ಏನು ವಿಶೇಷತೆ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಗ್ರಹಣ ಅಂದ ತಕ್ಷಣ ತಾವು ಹೇಳಿದ ಹಾಗೆ ಕೆಲವರಿಗೆ ಆತಂಕ, ಭಯ ಅಂತ ಹೇಳಿ ಇರುತ್ತೆ. ಈ ಗ್ರಹಣದಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಹೇಳಿ ಕೇಳಿರ್ತೀವಿ ಅಥವಾ ನಮ್ಮ ಗಮನಕ್ಕೆ ಬಂದಿರುತ್ತೆ. ಆದರೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಗ್ರಹಣ ಅನ್ನುವಂಥದ್ದಿದೆ. ಅದೇ ವಿಶೇಷ. ಅಂದರೆ ಆಯಾ ಗ್ರಹಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಚಟುವಟಿಕೆಯನ್ನು ಮುಂದುವರಿಸೋದಕ್ಕೆ ಅಡ್ಡಿಯಾಗುವಂಥದ್ದು ಗ್ರಹಣ. ಚಂದ್ರನಿಗೆ ತನ್ನ ಚಟುವಟಿಕೆಯನ್ನು ಸ್ವಾಭಾವಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲಿ ಅಡ್ಡಿಯಾಗುತ್ತೋ ಅದು ಚಂದ್ರಗ್ರಹಣ. ಸೂರ್ಯನಿಗೆ ತನ್ನ ಚಟುವಟಿಕೆಯನ್ನು ಮಾಡೋದಕ್ಕೆ ಎಲ್ಲಿ ಅಡ್ಡಿಯಾಗುತ್ತೋ ಅದು ಸೂರ್ಯಗ್ರಹಣ. ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥದ್ದು, ಬೇರೆಲ್ಲ ಗೌಣ ಆದರೂ ಕೂಡ ಚಂದ್ರಗ್ರಹಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕು. ಕಾರಣ ಏನು ಅಂತಂದರೆ, ಸಂಭವಿಸ್ತಾ ಇರತಕ್ಕಂಥದ್ದು ಅಥವಾ ತಿಳ್ಕೊಳ್ಬೇಕಾದಂಥದ್ದು ಅತಿ ಸಾಮೀಪ್ಯವಾಗಿ ಚಂದ್ರಗ್ರಹಣದ ವಿಚಾರ. ಹಾಗಾಗಿ ಚಂದ್ರನಿಗೆ ಭೂಮಿಯ ನೆರಳು ಅಡ್ಡ ಬಂದಾಗ ಅಲ್ಲಿ ಚಂದ್ರಗ್ರಹಣ ಅಂತ ಹೇಳಿ ನಿಷ್ಕರ್ಷೆಯಾಗಿ ತೀರ್ಮಾನ ಆಗುವಂಥದ್ದು. ಸೂರ್ಯನ ಉದಯದ ಲೆಕ್ಕವನ್ನು ಆಧಾರವಾಗಿಟ್ಟುಕೊಂಡು ಈ ಗ್ರಹಣಗಳು ಯಾವ ಯಾವ ಸಂದರ್ಭದಲ್ಲಿ ಉಂಟಾಗುತ್ತೆ, ಎಷ್ಟು ಗಂಟೆಗೆ, ಎಷ್ಟು ನಿಮಿಷಕ್ಕೆ, ಎಷ್ಟು ಸೆಕೆಂಡಿಗೆ ಅನ್ನುವಂಥದ್ದನ್ನೆಲ್ಲ ಜ್ಯೋತಿಷ ಶಾಸ್ತ್ರ ತೀರ್ಮಾನ ಮಾಡುವಂಥದ್ದು. ಇದರಲ್ಲಿ ಜ್ಯೋತಿಷ ಮತ್ತು ಖಗೋಳಶಾಸ್ತ್ರ ಎರಡೂ ಕೂಡ ಸಮ್ಮಿಲಿತವಾಗಿ ಈ ಗ್ರಹಣದ ವಿಚಾರವನ್ನು ನಿರ್ಧಾರ ಮಾಡುವಂಥದ್ದಾಗತ್ತೆ. ಈ ಚಂದ್ರಗ್ರಹಣದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿ ತಾವು ಕೇಳಿದ್ರಿ. ಅಂದರೆ ಪುರಾಣದ ಪ್ರಕಾರ ರಾಹುಕೇತುಗಳು ಸೂರ್ಯ ಚಂದ್ರರನ್ನು ಈ ಗ್ರಹಣದ ಸಮಯದಲ್ಲಿ ನುಂಗು ಬಿಡ್ತಾರೆ ಅಂತಕ್ಕಂಥದ್ದು. ನುಂಗುದು ಅಂತಂದರೆ ನಾವು ಯಾವುದೋ ಸಾಮಾನ್ಯವಾದ ಅರ್ಥವನ್ನು ತಿಳ್ಕೊಂಡು ಬಿಡ್ತೀವಿ. ಅದು ನುಂಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೂರ್ಯಚಂದ್ರರಿಗೆ ರಾಹುಕೇತುಗಳು ಆಯಾ ಗ್ರಹಣದ ಸಂದರ್ಭದಲ್ಲಿ ಅಡ್ಡ ಬರುವಂಥದ್ದು. ಈಗ ಲೌಕಿಕವಾಗಿಯೂ ಕೂಡ ನಾವು ಆಡು ಭಾಷೆಯಲ್ಲಿ ಹೇಳಿಬಿಡ್ತೀವಿ, ನಮಗೆ ಯಾವುದೋ ಒಂದು ಆದಾಯನೋ ಏನೋ ಒಂದು ಅನುಕೂಲನೋ ಆಗಬೇಕಾಗಿರುತ್ತೆ. ಆ ಹಣವನ್ನು, ಆ ಲಾಭವನ್ನು ಬೇರೆಯವರು ಪಡ್ಕೊಂಡ್ರು, ಅದು ನಮಗೆ ಗೊತ್ತಾಯಿತು ಅಂತಂದರೆ ನನಗೆ ಬರಬೇಕಾದ್ದನ್ನು ಅವರು ನುಂಗಿ ನೀರು ಕುಡಿದ್ಬಿಟ್ರು ಅಂತ ಹೇಳಿ ಮಾತಾಡ್ತೀವಿ. ಅಂದರೆ ನುಂಗೋದು ಅಂತಂದರೆ ಅವರು ನಮಗೆ ಅನುಕೂಲ ಆಗೋದನ್ನು ತಪ್ಪಿಸಿದ್ರು, ನಮಗೆ ತೊಂದರೆಯನ್ನು ಮಾಡಿದರು ಅಂತ ಅರ್ಥ. ಇಲ್ಲೂ ಹಾಗೆ ರಾಹು ಸೂರ್ಯನನ್ನೋ ಚಂದ್ರನನ್ನೋ ನುಂಗ್ತಾನೆ ಅಂತಲಾಗಲಿ, ಕೇತು ಹಾಗೆ ಮಾಡ್ತಾನೆ ಅಂತಲಾಗಲಿ ಅಲ್ಲ. ಸೂರ್ಯನಿಗೆ ತನ್ನ ಪ್ರಾಕೃತಿಕವಾದಂತಹ ಕ್ರಿಯೆಗೆ, ಚಂದ್ರ ತಾನು ಸ್ವಾಭಾವಿಕವಾಗಿ ಮಾಡಬೇಕಾದಂತಹ ಕರ್ಮಕ್ಕೆ ರಾಹು ಕೇತುಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅಡ್ಡ ಬರ್ತಾರೆ. ಇಲ್ಲಿ ಈ ರಾಹುಗ್ರಸ್ತ ಚಂದ್ರಗ್ರಹಣದಲ್ಲಿ ರಾಹು ಚಂದ್ರನಿಗೆ ಅಡ್ಡ ಬಂದು ಚಂದ್ರನ ಕಳೆಯನ್ನು, ಅವನಿಗಿರ್ತಕ್ಕಂತಹ ತೇಜಸ್ಸನ್ನು ಕುಂದಿಸುವಂಥದ್ದು, ಅಂದರೆ ಕಡಿಮೆ ಮಾಡುವಂಥದ್ದು. ಭೂಮಿಯ ಛಾಯೆ ಅಂದರೆ ನೆರಳು ಪೂರ್ಣವಾಗಿ ಚಂದ್ರನನ್ನು ಆವರಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಬಹಳ ಶೀರ್ಷಿಕೆ ಅನ್ವರ್ಥವಾಗಿರ್ತಕ್ಕಂಥದ್ದು. ಈಗ ನೀವು ಹೇಳಿದಾಗೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ, ಮತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಸೊ ಎಷ್ಟು ವಿಧವಾದ ಚಂದ್ರಗ್ರಹಣ ಇದೆ ಹಾಗಾದರೆ? ಚಂದ್ರಗ್ರಹಣದಲ್ಲಿ ಅತಿ ಮುಖ್ಯವಾಗಿ 3 ಹೆಚ್ಚು ಉಲ್ಲೇಖ ಮಾಡಬೇಕಾಗುತ್ತೆ. ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ 4 ಅನ್ನೋ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಕಾರಣ ಏನು ಅಂತಂದರೆ 2025ನೇ ಇಸ್ವಿಯ ಕೊನೆಯ ಚಂದ್ರಗ್ರಹಣ ಇದು. ಈಗೇನು ಸಂಭವಿಸ್ತಾ ಇರತಕ್ಕಂಥದ್ದಿದೆ ಅದು ಅತಿ ಮುಖ್ಯವಾಗಿ. ಇನ್ನೊಂದು ಈಗಾಗಲೇ ನಿಷ್ಕರ್ಷೆ ಮಾಡಿದ ಹಾಗೆ ರಾಹುಗ್ರಸ್ತ ಚಂದ್ರಗ್ರಹಣ, ಇದರ ಬಗ್ಗೆ ನಾವು ವಿವರವನ್ನು ನೋಡಿದ್ವಿ. ಇನ್ನು ಅದಾದ ನಂತರದಲ್ಲಿ ರಕ್ತಸಿಕ್ತ ಚಂದ್ರಗ್ರಹಣ ಅಥವಾ ರಕ್ತ ಚಂದ್ರಗ್ರಹಣ ಅಂತ ಹೇಳುವಂಥದ್ದು. ಅಂದರೆ ಸಾಮಾನ್ಯವಾಗಿ ಚಂದ್ರ ಬಿಳಿಯಾಗಿರ್ತಾನೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ, ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಚಂದ್ರ ಪೂರ್ಣ ಬೆಳ್ಳಗಿರೋದಿಲ್ಲ. ಅವನಿಗೆ ಸ್ವಲ್ಪ ಈ ಬಣ್ಣದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಅದನ್ನು ಗಮನಿಸ್ತಾ ಹೋಗಬಹುದು. ಆದರೆ ಸಾಮಾನ್ಯವಾಗಿ ನೋಡುವಾಗ ಏನಾಗುತ್ತೆ ಅಂತಂದರೆ ಬಿಳಿಯ ಬಣ್ಣದ ಚಂದ್ರ ಅಂತ ಹೇಳಿ ನಾವು ಅದನ್ನು ನೋಡಿರ್ತೀವಿ. ಅಂತಹ ಚಂದ್ರ ಈ ಗ್ರಹಣದ ಸಮಯದಲ್ಲಿ ಕೆಂಪಾಗಿ ಕಾಣ್ತಕ್ಕಂಥದ್ದು ಅಥವಾ ತಾಮ್ರದ ವರ್ಣ,
ಈ ಕಾಪರ್ ಏನಿರುತ್ತೆ ಆ ಬಣ್ಣದಲ್ಲಿ ಚಂದ್ರ ಕಾಣ್ತಕ್ಕಂಥದ್ದು ಅಥವಾ ಕೆಮ್ಮಣ್ಣಿನ ಬಣ್ಣದಲ್ಲಿ ಚಂದ್ರ ಕಾಣುವಂಥದ್ದು, ಇದನ್ನ ರಕ್ತ ಚಂದ್ರಗ್ರಹಣ ಅಂತ ಹೇಳಿ ಕರೆಯುವಂಥದ್ದಾಗುತ್ತೆ. ಇನ್ನು ಪೂರ್ಣ ಚಂದ್ರಗ್ರಹಣ ಅಂದರೆ ಪೂರ್ತಿಯಾಗಿ ಚಂದ್ರಗ್ರಹಣ ಸಂಭವಿಸ್ತಕ್ಕಂಥದ್ದು, ಇದು ಅತಿ ಮುಖ್ಯವಾಗುತ್ತೆ. ಇದರಲ್ಲಿ ಮತ್ತೆ 3 ವಿಧಾನವನ್ನು ನೋಡ್ತೀವಿ. ಒಂದು ಪೂರ್ಣ ಚಂದ್ರಗ್ರಹಣ, ಇನ್ನೊಂದು ಅರ್ಧ ಚಂದ್ರಗ್ರಹಣ, ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಭೂಮಿ ಚಂದ್ರನನ್ನು ಆವರಿಸ್ಕೊಂಡಿರತಕ್ಕಂತಹ ಭಾಗ. ಅಂದರೆ ಪೂರ್ಣ ಚಂದ್ರಗ್ರಹಣದಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಅಥವಾ ನಾವಿರತಕ್ಕಂತಹ ಸ್ಥಳಕ್ಕೆ ಹೀಗೆಲ್ಲ ವಿಭಾಗಗಳನ್ನು ಮಾಡಿ ನೋಡ್ತಾ ಹೋಗ್ತೀವಿ. ಆಗ ಗಮನಿಸಿದಾಗ ಏನಾಗುತ್ತೆ ಅಂತಂದರೆ ಕೆಲವು ಯಾವುದೋ ಒಂದು ಪ್ರಾಂತ್ಯಕ್ಕೆ ಪೂರ್ಣ ಚಂದ್ರಗ್ರಹಣ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಈ ಚಂದ್ರಗ್ರಹಣಕ್ಕೆ ಒಟ್ಟು ಸರಿಸುಮಾರು ಒಂದು 9 ಗಂಟೆಗಳ ಕಾಲ ಆ ಗ್ರಹಣದ ಪ್ರಕ್ರಿಯೆ ನಡೀತಕ್ಕಂಥದ್ದಿದೆ. ಕೆಲವರಿಗೆ ಅದು ಆಶ್ಚರ್ಯ ಆಗಬಹುದು, ನಮ್ಮ ದೇಶಕ್ಕಿಲ್ಲ, ನಮ್ಮ ಊರಿಗಿಲ್ಲ, ನಮ್ಮ ರಾಜ್ಯಕ್ಕಿಲ್ಲ ಅಂತಂದರೆ ಅದು ಜಾಗತಿಕ ಮಟ್ಟದಲ್ಲಲ್ಲ. ಯಾಕೆ ಅಂತಂದರೆ ಇಡೀ ಜಗತ್ತಿಗೆ ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ. ಹಾಗಾಗಿ ಅದನ್ನು ನಾವು ಮುಂಚಿತವಾಗಿ ಅಲ್ಲಿಂದ ನೋಡ್ಕೊಂಡು ಬರಬೇಕಾಗುತ್ತೆ. ಈ 9 ಗಂಟೆ ಅಥವಾ 9.25 ಗಂಟೆಯ ಪ್ರಮಾಣ ಏನಿದೆ ಅದು ಗ್ರಹಣದ ಪರಿಪೂರ್ಣವಾದಂತಹ ಸಮಯ ಈ ಚಂದ್ರಗ್ರಹಣಕ್ಕೆ. ನಮ್ಮಲ್ಲಿಗೆ ಅದು ಬರುವಾಗ ಒಂದು 3 ರಿಂದ 3.5 ಗಂಟೆ ಸಮಯವನ್ನು ಅದು ತಗೊಳುತ್ತೆ ಈ ಚಂದ್ರಗ್ರಹಣ ಅಂತ ಹೇಳುವಂಥದ್ದು. ಈ ಸಾರಿ ಪರಿಪೂರ್ಣವಾದಂತಹ ಚಂದ್ರಗ್ರಹಣ ಹೇಗೆ ಅನ್ನುವಂಥದ್ದೇನಿದೆ ಅಂತಂದರೆ ನಮ್ಮ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಪರಿಪೂರ್ಣವಾಗಿ ಚಂದ್ರಗ್ರಹಣ ಏನಿದೆ ಅದು ಅದರ ಸಮಯ ಏನಿದೆ ಅಲ್ಲಿ ಪರಿಪೂರ್ಣವಾಗಿ ಗೋಚರ ಆಗ್ತಕ್ಕಂಥದ್ದು. ಆರಂಭದಿಂದ ಅದು ಮುಗಿಯುವವರೆಗೆ ಅದರ ಸಮಯವನ್ನು ನಾವು ನೋಡ್ತೀವಿ. ಇನ್ನು ಅರ್ಧ ಚಂದ್ರಗ್ರಹಣ ಅಂತಂದರೆ ಅದರ ಪೂರ್ಣ ಪ್ರಮಾಣ ಯಾವುದೋ ಒಂದು ಸಮಯ ಇರುತ್ತೆ, ಅದರಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಚಂದ್ರಗ್ರಹಣ ಸಂಭವಿಸ್ತಕ್ಕಂಥದ್ದು, ಆಮೇಲೆ ಅದರ ಪ್ರಭಾವ ಇಲ್ಲದೇ ಇರತಕ್ಕಂಥದ್ದು. ಅದನ್ನು ನಾವು ಗ್ರಹಣ ಆರಂಭ ಆಯಿತು, ಗ್ರಹಣ ಮುಗೀತು, ಅದಕ್ಕೆ ಮೋಕ್ಷಕಾಲ, ಸ್ಪರ್ಶಕಾಲ, ಮಧ್ಯಕಾಲ ಹೀಗೆಲ್ಲ ಹೇಳುವಂಥದ್ದಿದೆ. ಅದನ್ನು ಇನ್ನು ಕೆಲವರಿಗೆ ಕಾಣೋದೇ ಇಲ್ಲ. ನಮ್ಮ ರಾಜ್ಯದಲ್ಲೇ ಕೆಲವು ಮುಖ್ಯವಾದಂತಹ ನಗರಗಳಿಗೆ ಕಾಣುತ್ತೆ, ಇನ್ನು ಕೆಲವು ಕಡೆಗೆ ಕಾಣೋದಿಲ್ಲ. ಇದನ್ನು ಆ ಭೂಮಿಯ ಆವರ್ತಿ ಏನಿದೆ ಅಥವಾ ಭೂಮಿ ಏನು ಆವರಿಸ್ಕೊಂಡಿದೆ ಚಂದ್ರನನ್ನು ಆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವಾಗುತ್ತೆ. ಗುರುಜಿ, ನೀವಿಗೆ ಹೇಳಿದ್ರಿ ಅಂದರೆ ಎಷ್ಟು ಗಂಟೆಗಳ ಕಾಲ ಗ್ರಹಣ ಸಂಭವಿಸ್ಬೋದು ಅಂತ ನೀವು ಹೇಳ್ತಾ ಇದ್ರಿ. ನಿರ್ದಿಷ್ಟವಾಗಿ ಇಷ್ಟು ಗಂಟೆಗೆ ಗ್ರಹಣ ಆರಂಭ ಆಗುತ್ತೆ, ಇಷ್ಟು ಗಂಟೆಗಳ ಕಾಲ ಇರುತ್ತೆ, ಇಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಅಷ್ಟು ನಿರ್ದಿಷ್ಟವಾಗಿ ಸಮಯ ಹೇಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಗುರುಜಿ? ಬಹಳ ಒಳ್ಳೆಯ ಪ್ರಶ್ನೆ ಇದು. ಇದು ಜ್ಯೋತಿಷ ಮತ್ತು ಖಗೋಳಶಾಸ್ತ್ರ ಇದು ಎರಡರ ಸಮ್ಮಿಲನ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಇಲ್ಲಿ ಲೆಕ್ಕಾಚಾರ ಹೇಗಿರುತ್ತೆ ಅಂತಂದರೆ ಜ್ಯೋತಿಷ ಅಂದ ತಕ್ಷಣವೇ ಗಣಿತಶಾಸ್ತ್ರ. ಅದು ಪ್ರತಿಯೊಂದು ಕೂಡ ನಾವು ಸಂವತ್ಸರ ಆಗಿರ್ಬೋದು, ಅಯನ ಆಗಿರ್ಬೋದು, ಋತು, ಮಾಸ, ಪಕ್ಷ, ತಿಥಿವಾರ, ನಕ್ಷತ್ರ, ಯೋಗ ಕರಣಗಳನ್ನು ನಾವು ಲೆಕ್ಕಾಚಾರ ಹಾಕಿ ಆಯಾ ಸಂದರ್ಭಕ್ಕೆ ಸೂರ್ಯೋದಯ ಆ ದಿನಕ್ಕೆ ಎಷ್ಟು ಹೊತ್ತಿಗೆ ಆಯಿತು ಅನ್ನುವಂಥದ್ದನ್ನು ಕೂಡ ಲೆಕ್ಕ ಹಾಕಿ ಅದರ ಜೊತೆಗೆ ತಾಳೆ ಮಾಡಿದಾಗ ಗ್ರಹಣ ಸಂಭವಿಸ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಭೂಮಿ ಯಾವಾಗ ಚಂದ್ರನನ್ನು ಪೂರ್ಣವಾಗಿ ಆವರಿಸ್ಕೊಳ್ತಕ್ಕಂತಹ ಸಮಯ ಏನಿದೆ ಅಂತಹ ಸಮಯಕ್ಕೆ ಚಂದ್ರಗ್ರಹಣ ಅಂತ ಹೇಳಬೇಕಾದ್ರೆ ಈ ಎಲ್ಲ ಲೆಕ್ಕಾಚಾರಗಳ ಒಂದು ಪೂರ್ಣವಾದಂತಹ ಅಂಶ ಏನಿದೆ ಅದು ನಮಗಿಲ್ಲಿ ಗಂಟೆ, ನಿಮಿಷ, ಸೆಕೆಂಡ್ಗಳನ್ನು ತಿಳಿ ಹೇಳ್ತಕ್ಕಂಥದ್ದಾಗತ್ತೆ. ಗುರುಜಿ, ಇವಾಗ ಗ್ರಹಣದ ಬಗ್ಗೆ ನೀವು ಹೇಳಬೇಕಾದ್ರೆ ಖಗೋಳಶಾಸ್ತ್ರನೂ ಹೇಳಿದ್ರಿ, ಜ್ಯೋತಿಷ್ಯ ಶಾಸ್ತ್ರನೂ ಹೇಳಿದ್ರಿ. ಈಗ ಒಂದಷ್ಟು ಜನ ವೈಜ್ಞಾನಿಕವಾಗಿ ಇಲ್ಲ, ನಾವು ನಂಬೋದಿಲ್ಲ, ಅದೊಂದು ಮೂಢನಂಬಿಕೆ ಅಂತ ಹೇಳ್ತಾರೆ. ಒಂದಷ್ಟು ಜನ ಹೌದು ನಾವು ನಂಬ್ತೀವಿ ಅಂತ ಹೇಳ್ತಾರೆ. ಸೊ ವೈಜ್ಞಾನಿಕವಾಗಿ ಹಾಗೂ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಹೇಗೆ ತಾಳೆ ಹಾಕೋದಕ್ಕಾಗತ್ತೆ, ಹೇಗೆ ಕಂಪ್ಯಾರಿಸನ್ ಮಾಡಿ ಹೇಳ್ತೀರಾ? ನೋಡಿ, ವೈಜ್ಞಾನಿಕವಾಗಿ ಅಂತಂದರೆ ಸೂರ್ಯನಿಗೆ, ಚಂದ್ರನಿಗೆ, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ನಿಷ್ಕರ್ಷೆ ಮಾಡುವಾಗ ಈ ಗ್ರಹಣ ತುಂಬ ಮುಖ್ಯವಾಗಿ ನಮಗೆ ಅಲ್ಲಿ ಗೊತ್ತಾಗುವಂಥದ್ದು. ಈಗಾಗಲೇ ನಾವು ಪ್ರಸ್ತಾಪ ಮಾಡಿದಾಗೆ, ವಿಚಾರ ಮಾಡಿದಾಗೆ ಚಂದ್ರನಿಗೆ ಎಲ್ಲಿ ಅಡ್ಡಿಯಾಗತ್ತೆ, ಯಾವುದರಿಂದ ಅಡ್ಡಿಯಾಗತ್ತೆ ಅನ್ನುವಂಥದ್ದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂಥದ್ದು. ಸೂರ್ಯನಿಗೂ ಹಾಗೆ. ಭೂಮಿಯನ್ನು ನಂಬ್ತಾರೋ ಇಲ್ವೋ ವೈಜ್ಞಾನಿಕವಾಗಿ ನಂಬ್ತಾರೆ, ಚಂದ್ರನನ್ನು ನಂಬ್ತಾರೆ, ಸೂರ್ಯನನ್ನು ನಂಬ್ತಾರೆ. ಹಾಗೆ ಪುರಾಣದಲ್ಲೂ ಆಧ್ಯಾತ್ಮಿಕವಾಗಿಯೂ ಕೂಡ ಅಲ್ಲಿ ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ ಹೊರತು ವೈಜ್ಞಾನಿಕವಾಗಿ ನಡೀತಕ್ಕಂತಹ ಪ್ರಕ್ರಿಯೆಗಳೇನಿದೆ ಅದನ್ನು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಿರೂಪಣೆ ಮಾಡ್ತಕ್ಕಂಥದ್ದು ಅಷ್ಟೇ ಕೆಲಸ. ಯಾಕೆ ಅಂತಂದರೆ
ನಾವಲ್ಲಿ ಗೌರವಾನ್ವಿತವಾಗಿ ಅಥವಾ ಪೂಜ್ಯ ಭಾವನೆಯಿಂದ ಅದನ್ನು ನೋಡುವಂಥದ್ದಾಗತ್ತೆ. ವಿಜ್ಞಾನಕ್ಕೆ ಹೊರತಾಗಿ ಅಥವಾ ಇನ್ಯಾವುದೋ ವಿಚಾರಕ್ಕೆ ಹೊರತಾಗಿ ನಡೆಯುತ್ತೆ ಅನ್ನುವಂಥದ್ದಲ್ಲ. ವೈಜ್ಞಾನಿಕವಾಗಿ ಇಷ್ಟೆಲ್ಲ ಮುಂದುವರೆದಿರಬೇಕಾದ್ರೆ, ತಾಂತ್ರಿಕವಾಗಿ ಮುಂದುವರೆದಿರಬೇಕಾದ್ರೆ ಇವತ್ತು ಗ್ರಹಣದ ಸಮಯವನ್ನು, ಗ್ರಹಣ ಆಗುವಂತಹ ದಿನಾಂಕವನ್ನು ನಿಷ್ಕರ್ಷೆ ಮಾಡುವಂಥದ್ದು ದೊಡ್ಡ ವಿಚಾರ ಏನಲ್ಲ. ಇದು ಯಾವುದೂ ಇಲ್ಲದೆ ಇದ್ದಾಗ ಅಥವಾ ಇದು ಯಾವುದೂ ಇಷ್ಟೊಂದು ಪ್ರಬುದ್ಧಮಾನಕ್ಕೆ ಬರದೇ ಇದ್ದಾಗ ಈ ವಿಚಾರಗಳು ನಮಗೆ ಅನಾದಿಯಿಂದಲೂ ಕೂಡ ಇರತಕ್ಕಂಥದ್ದು ವಿಜ್ಞಾನಕ್ಕೆ ಒಂದು ಸವಾಲು. ಜ್ಯೋತಿಷ ನಿನಗೆ ಗೊತ್ತಾಗಬೇಕು ಅಂತಾದರೆ ಗ್ರಹಣವನ್ನು ನೋಡು ಅಂತ ಹೇಳುವಂಥ ಮಾತಿದೆ. ಇದರ ಅರ್ಥ ಏನು ಅಂತಂದರೆ, ಜ್ಯೋತಿಷದ ಯಾವುದೋ ಭಾಗಗಳು, ಯಾವುದೋ ಫಲಭಾಗವೋ ಅಥವಾ ಇನ್ಯಾವುದೋ ವಿಚಾರಗಳು ನಮ್ಮ ಜೀವನದಲ್ಲಿ ಆಯಾ ಕಾಲಕ್ಕೆ ತತ್ಕ್ಷಣದಲ್ಲಿ ನಡೆಯದೇ ಇರಬಹುದು. ಆದರೆ ಗ್ರಹಣ ಮಾತ್ರ ಖಂಡಿತವಾಗಿ ಇದ್ದೇ ಇರುವಂಥದ್ದು. ಇದು ಒಂದು. ಎರಡನೇದಾಗಿ ಯಾವ ವರ್ಷವೂ ಕೂಡ ಗ್ರಹಣ ಇಲ್ಲವೇ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಚಂದ್ರ, ಸೂರ್ಯ, ಭೂಮಿ ಪ್ರಾಕೃತಿಕವಾಗಿ ಆಗತಕ್ಕಂತಹ ವಿಕೋಪಗಳು ಅಥವಾ ಪ್ರಾಕೃತಿಕವಾಗಿ ನಡೀತಕ್ಕಂತಹ ಕ್ರಿಯೆಗಳು ಏನಿದೆ ಅದನ್ನು ಪ್ರತಿ ವರ್ಷವೂ ಕೂಡ ನಾವು ನೋಡ್ತೀವಿ. ಆದರೆ ಗಣಿತ ಅಥವಾ ಪಂಚಾಂಗ ಅಥವಾ ಜ್ಯೋತಿಷ, ಈ ಯಾವುದು ಬೇಕಾದ್ರೂ ಇರಬಹುದು, ಅಥವಾ ಖಗೋಳಶಾಸ್ತ್ರ, ಇಲ್ಲಿ ಇಂಥ ದಿನವೇ ಇಷ್ಟು ಹೊತ್ತಿಗೆ ಆಗುತ್ತೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಬಹಳ ಕೌತುಕವಾದಂತಹ ವಿಚಾರ. ಈಗ ಭಾನುವಾರ ಅಂದರೆ 7ನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ. ಸೊ ನಮ್ಮ ಭಾರತಕ್ಕೆ ಗೋಚರ ಆಗತ್ತಾ? ಪ್ರಭಾವ ಯಾವ ರೀತಿ ಆಗಿದೆ? ನಮ್ಮ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಖಂಡಿತವಾಗಿ ಈ ಏನು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅದು ಭಾರತ ದೇಶಕ್ಕೆ ಪೂರ್ಣವಾಗಿ ಗೋಚರ ಆಗ್ತಕ್ಕಂಥದ್ದು. ಅದರ ಸಮಯ ಒಂದು 3 ರಿಂದ 3.5 ಗಂಟೆ, ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ 2, 3, 5, 10 ನಿಮಿಷಗಳ ವ್ಯತ್ಯಾಸ ಆಗಬಹುದು. ಆದರೆ ಒಟ್ಟಾರೆ ಪ್ರಮಾಣ ಭಾರತ ದೇಶಕ್ಕೆ ಅದು 3.5 ಗಂಟೆಯ ಒಂದು ಸಮಯವನ್ನು ಇಟ್ಟುಕೊಳ್ಳಬಹುದು. ಪ್ರಾಕೃತಿಕವಾಗಿ, ಜಾಗತಿಕವಾಗಿ ಆಗಲೇ ಹೇಳಿದಾಗೆ 9 ಗಂಟೆ ಸಮಯ ಅಂತ ನಾನು ಅದನ್ನು ಉಲ್ಲೇಖ ಮಾಡಿದ್ದೀನಿ. ಆದರೆ ಈ 3.5 ಗಂಟೆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಭಾರತ ದೇಶಕ್ಕೆ ಮತ್ತು ಆಸ್ಟ್ರೇಲಿಯಾಕ್ಕೆ ಪರಿಪೂರ್ಣವಾಗಿ ಕಾಣುವಂಥದ್ದು. ಇನ್ನು ಉಳಿದಂತಹ ದೇಶಗಳಿಗೆ ಭಾಗಶಃ ಅಂದರೆ ಕೆಲವೊಂದು ಸಮಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಚಂದ್ರಗ್ರಹಣ ಇದ್ದೇ ಇದೆ, ಆದರೆ ಇನ್ನೂ ಕೆಲವು ದೇಶಗಳಿಗೆ ಕಾಣದೇ ಇರತಕ್ಕಂಥದ್ದು. ಇದನ್ನು ಒಂದು ಭಾಗವಾಗಿ ನಾವು ಇಟ್ಕೊಳ್ತಕ್ಕಂಥದ್ದು. ಇದಲ್ಲದೆ ಗ್ರಹಣದ ಪ್ರಭಾವ ಅಥವಾ ಗ್ರಹಣದ ವಿಚಾರವನ್ನು ನೋಡಿದಾಗ ಚಂದ್ರನಿಗೆ ಮನಃಕಾರಕ ಅಂತ ಹೆಸರು. ಇದನ್ನು ಸಾಮಾನ್ಯವಾಗಿ ನಾವು ಎಲ್ಲರ ಬಾಯಲ್ಲೂ ಕೂಡ ಕೇಳಿರ್ತೀವಿ. ಮನಸ್ಸಿನ ಮೇಲೆ ಚಂದ್ರ ಪ್ರಭಾವವನ್ನು ಬೀರ್ತಾನೆ, ಅದಕ್ಕೆ ವೇದ ಮಂತ್ರಗಳ ಆಧಾರ, ಪುರಾಣದ ಆಧಾರ ಎಲ್ಲವನ್ನೂ ಕೂಡ ಕೊಡ್ತಾರೆ. ಚಂದ್ರಮ ಮನಸೋ ಜಾತಃ ಅನ್ನುವಂತಹ ವೇದ ಮಂತ್ರವನ್ನು ಕೂಡ ಹೇಳ್ತಾರೆ. ಮನಃಕಾರಕನಾಗೋದ್ರಿಂದ ಗ್ರಹಣದ ಸಮಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಾಮಾನ್ಯವಾಗಿ ನಾವು ಗ್ರಹಣ ಹಿಂದೆ ಮುಂದೆ, ಗ್ರಹಣ ಆದ ನಂತರದಲ್ಲಿ, ಗ್ರಹಣ ಆಗುವಂತಹ ಮುನ್ಸೂಚನೆ ಇದ್ದಾಗ ಜಾಗತಿಕ ಮಟ್ಟದಲ್ಲಾಗಲಿ, ನಮ್ಮ ದೇಶ ರಾಷ್ಟ್ರಗಳಲ್ಲಾಗಲಿ, ರಾಜ್ಯಗಳಲ್ಲಾಗಲಿ ಯುದ್ಧ ಆಗುತ್ತೆ ಎನ್ನುವಂಥದ್ದನ್ನು ಸಾಮಾನ್ಯವಾಗಿ ಉಲ್ಲೇಖ ಮಾಡ್ತೀವಿ ನಾವು. ಆದರೆ ಇಲ್ಲಿ ಚಂದ್ರಗ್ರಹಣ ಈ ಸರಿ ಆಗುವಂಥದ್ದು ಏನಾಗಿದೆ ಅಂತಂದರೆ ಯುದ್ಧಕ್ಕೆ ಹೆಚ್ಚಿನ ಅವಕಾಶ ಮಾಡಿಕೊಡೋದಿಲ್ಲ. ಮನಃಕಾರಕ, ಮಾತಿಗೆ ಕಾರಕ ಇವನಾಗಿರೋದ್ರಿಂದ ಮಾತಿನಿಂದ ಹೆಚ್ಚಿನ ಪ್ರಭಾವ ಬೀರ್ತಕ್ಕಂಥದ್ದಾಗತ್ತೆ. ಆಡ್ತಕ್ಕಂತಹ ಮಾತು, ನಮ್ಮ ನಡೆ ಜೊತೆಗೆ ನುಡಿ, ಇದು ಎರಡೂ ಕೂಡ ಬೇರೆಯವರಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥದ್ದಾಗತ್ತೆ. ಈಗಾಗಲೇ ನಾವು ಪ್ರಾಪಂಚಿಕವಾಗಿ ಕೆಲವು ವಿಚಾರಗಳನ್ನು ನೋಡಿದ್ದೀವಿ, ಗಮನಿಸ್ತಾ ಇದ್ದೀವಿ ಕೂಡ. ಆ ವಿಚಾರದಲ್ಲಿ ಮಾನಸಿಕವಾಗಿ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ಕೆಲವರಿಗೆ ಭಯವನ್ನು, ಕೆಲವರಿಗೆ ಆತಂಕವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು. ಈ ದಿಶೆಯಲ್ಲಿ ಗ್ರಹಣ ತನ್ನ ಪ್ರಭಾವವನ್ನು ಹೆಚ್ಚು ಬೀರುತ್ತೆ. ಅದರಲ್ಲೂ ಈ ಸಾರಿಯ ಚಂದ್ರಗ್ರಹಣ ಅದಕ್ಕೆಲ್ಲ ಪೂರಕವಾಗಿದೆ ಅಂತ ಹೇಳಬೇಕಾಗತ್ತೆ. ಎಷ್ಟು ನಿರ್ದಿಷ್ಟವಾಗಿ ಎಷ್ಟು ಗಂಟೆಗೆ ಶುರುವಾಗುತ್ತೆ? ಯಾವ ಸಮಯಕ್ಕೆ ಗೋಚರ ಆಗುತ್ತೆ ಭಾರತದಲ್ಲಿ? ನೋಡಿ, ಈ ಗ್ರಹಣ ಭಾರತೀಯ ಕಾಲಮಾನದ ಪ್ರಕಾರ ನಾವು ಬೆಂಗಳೂರು ನಗರವನ್ನು ಕೇಂದ್ರವಾಗಿಟ್ಕೊಂಡು ಯೋಚನೆ ಮಾಡೋಣ ಅಥವಾ ವಿಚಾರ ಮಾಡೋಣ. ಸರಿಸುಮಾರು ಒಂದು 9 ಗಂಟೆ 50 ನಿಮಿಷಕ್ಕೆ ಈ ಗ್ರಹಣದ ಆರಂಭದ ಕಾಲ. ಗ್ರಹಣದ ಮಧ್ಯಕಾಲ ಅಂತ ಹೇಳಿದರೆ ಒಂದು 11 ಗಂಟೆಯ ಆಸುಪಾಸು. ಗ್ರಹಣ ಮುಗಿಯುವಂಥದ್ದು ಸರಿಸುಮಾರು ಒಂದು 2 ಗಂಟೆ. ಅಂದರೆ ನಮಗೆ ಯಾವ ಗ್ರಹಣ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವೋ ಆ ಗ್ರಹಣಕ್ಕೆ ಆದಿಕಾಲ ಅಥವಾ ಸ್ಪರ್ಶಕಾಲ ಅಂತಕ್ಕಂಥದ್ದು 9:50ಕ್ಕೆ. ಅಂದರೆ ಆ ಸಮಯಕ್ಕೆ ನಿರ್ದಿಷ್ಟವಾಗಿ ಗ್ರಹಣ ಆರಂಭ ಆಗುತ್ತೆ. ಗ್ರಹಣದ ಪ್ರಕ್ರಿಯೆಯಲ್ಲಿ ಯಾರು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಚಿಂತನೆಗಳನ್ನು ನಡೆಸ್ತಾರೋ ಅಂಥವರು ಆ ಸಮಯಕ್ಕೆ ಶುದ್ಧವಾಗಿದ್ದು ಆ ಗ್ರಹಣ ಪ್ರಕ್ರಿಯೆಗೆ ಒಳಪಡ್ತಕ್ಕಂಥದ್ದು. ಅದರ ಮಧ್ಯಭಾಗ ಅಂತಂದರೆ ನಿಮಗೆ ಸರಿಸುಮಾರು ಒಂದು 11 ಗಂಟೆ ಸಮಯ.
ಮುಗಿಯುವಂಥದ್ದು ಅಂದರೆ ಮೋಕ್ಷಕಾಲ 2 ಗಂಟೆ ಆಗತ್ತೆ, ಮಧ್ಯರಾತ್ರಿ. ಹೀಗೆ ಈ ಸಮಯದ ನಿಷ್ಕರ್ಷೆ ಜ್ಯೋತಿಷದ ಆಧಾರದ ಮೇಲೆ ಆಗಿರ್ತಕ್ಕಂಥದ್ದು ಒಂದು. ಇನ್ನು ವೈಜ್ಞಾನಿಕವಾಗಿ ಈ ವಿಚಾರವನ್ನು ನೋಡ್ತಾ ಹೋದಾಗ ಈ ಸರಿಯ ಚಂದ್ರಗ್ರಹಣ ನೋಡುವುದಕ್ಕೆ ಬಹಳ ಸುಸ್ಪಷ್ಟವಾಗಿ ಕಾಣ್ತಕ್ಕಂಥದ್ದಾಗತ್ತೆ. ಸಾಮಾನ್ಯವಾಗಿ ಚಂದ್ರಗ್ರಹಣದಲ್ಲಿ ಚಂದ್ರನ ಚರ್ಯೆ ಅಂದರೆ ಚಂದ್ರನ ಒಂದು ನೋಡ್ತಕ್ಕಂತಹ ಚಿತ್ರಣ ಸ್ಪಷ್ಟವಾಗಿ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಯಾಕೆ ಅಂತಂದರೆ ಗ್ರಹಣ ಕವಿದಿದೆ ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಬರಿಗಣ್ಣಿನಿಂದ ಈ ಚಂದ್ರನನ್ನು ಗ್ರಹಣದ ಸಮಯದಲ್ಲಿ ವೀಕ್ಷಣೆ ಮಾಡಬಹುದು ಅಂತಕ್ಕಂಥದ್ದು ಬಹಳ ವಿಶೇಷ. ಯಾಕೆಂದರೆ ಸೂರ್ಯಗ್ರಹಣದಷ್ಟು ಇದೊಂದು ಪರಿಣಾಮಕಾರಿಯಾಗಿ ಇರೋದಿಲ್ಲ. ಸೂರ್ಯಗ್ರಹಣದಲ್ಲಿ ಏನೋ ಬರಿಗಣ್ಣಿನಿಂದ ನೋಡಿದಾಗ ವೈಜ್ಞಾನಿಕವಾಗಿ ಹೇಳುವಂಥದ್ದು ಸತ್ಯವೂ ಹೌದು, ಕಣ್ಣಿಗೆ ತೊಂದರೆಯಾಗ್ತಕ್ಕಂಥದ್ದು. ಈ ಚಂದ್ರಗ್ರಹಣದಲ್ಲಿ ಆ ರೀತಿ ಇಲ್ಲ ಅಂತಕ್ಕಂಥದ್ದು. ಮತ್ತು ಇದರಿಂದ ಆಗ್ತಕ್ಕಂತಹ ಪ್ರಭಾವಗಳು ಅಥವಾ ಬೇರೆ ಬೇರೆ ಪರಿಣಾಮಗಳು ಸೂರ್ಯಗ್ರಹಣದಷ್ಟು ಪ್ರಖರವಾಗಿರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಚಂದ್ರಗ್ರಹಣದಲ್ಲಿ ಮುಖ್ಯವಾಗಿ ತಿಳಿಯತಕ್ಕಂತಹ ಅಂಶಗಳಾಗತ್ತೆ. ಈಗ ಗ್ರಹಣ ನಂಬುವಂಥವ್ರು ಪದ್ಧತಿಗಳನ್ನು ಒಂದಷ್ಟು ಮಾಡ್ಕೊಂಡು ಬಂದಿರೋರು ಹೇಳ್ತಾರೆ, ಈಗ ಗ್ರಹಣ ಸಂದರ್ಭದಲ್ಲಿ ಊಟ ಮಾಡಬಾರ್ದು, ಮನೆಯಲ್ಲಿ ಅಡುಗೆ ಮಾಡಿಟ್ಟಿರಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಗ್ರಹಣ ಸಂದರ್ಭದಲ್ಲಿ ಊಟ ಮಾಡಬಾರ್ದಾ? ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ? ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಗುರೂಜಿ? ಒಳ್ಳೆ ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದರೆ ಸುಮಾರು ಹಳೆ ಕಥೆಗಳನ್ನು ಹೇಳ್ಕೊಂಡು ಬರಬೇಕಾದಂತಹ ಪ್ರಸಂಗ. ಯಾಕೆ ಅಂತಂದರೆ ಸಮುದ್ರ ಮಂಥನದಿಂದ ಆರಂಭ ಮಾಡಿ ಈಗ ನೀವು ಕೇಳಿದಂತಹ ಪ್ರಶ್ನೆವರೆಗೂ ಉತ್ತರ ಇದೆ. ಯಾಕೆ ಅಂತಂದರೆ ರಾಹುಕೇತುಗಳ ಉತ್ಪತ್ತಿ ಆಗಿದ್ದಲ್ಲಿ ಗ್ರಹಣಕ್ಕೆ ಮುಖ್ಯ ಕಾರಣರು ರಾಹುಕೇತುಗಳು. ಅಂತಹ ರಾಹುಕೇತುಗಳು ನಾವು ಹಿಂದೆ ಪ್ರಸ್ತಾಪ ಮಾಡಿದ ಹಾಗೆ ಈ ಸೂರ್ಯಚಂದ್ರರನ್ನು ನುಂಗು ಬಿಡ್ತಾರೆ ಗ್ರಹಣದ ಸಮಯದಲ್ಲಿ ಅಂತ. ಅಂದರೆ ಆ ರೀತಿ ಸೂರ್ಯಚಂದ್ರರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಕೆಟ್ಟದೆ. ಯಾಕೆ ಅಂತಂದರೆ ಸೂರ್ಯ ಅಥವಾ ಚಂದ್ರ ಇಬ್ಬರು ಇಲ್ಲದೆ ಇದ್ದರೆ ಯಾವ ಪ್ರಾಣಿ ಸಂಕುಲವೂ ಕೂಡ ಜೀವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಷ್ಟೊಂದು ಅವರಲ್ಲಿ ನಾವು ಹೊಂದಿಕೊಂಡಿರಬೇಕಾದ್ರೆ ಅಥವಾ ಅವರ ಅಗತ್ಯತೆ ಇರಬೇಕಾದ್ರೆ ಅವರಿಗೆ ತೊಂದರೆ ಆಗ್ತಿದೆ ಅಂತಂದರೆ ಅದು ಅಶುಭವಾದಂತಹ ಸಮಯ. ಅಶುಭವಾದಂತಹ ಸಮಯದಲ್ಲಿ ನೀವು ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ನಿದ್ದೆ ಮಾಡುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೇನಾಗುತ್ತೆ ಅಂತಂದರೆ ಹಂತ ಹಂತವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ನಮಗೆ ಕೆಲವು ಸಂದರ್ಭದಲ್ಲಿ ಜ್ಯೋತಿಷ ಹೇಳುವಾಗ ಕೆಲವರು ಕೇಳ್ತಾರೆ, ನನಗೆಲ್ಲವುದೂ ಇದೆ, ಏನೂ ಸಮಾಧಾನ ಇಲ್ಲ, ಏನೋ ನಾನು ಅಂದ್ಕೊಂಡಿದ್ದಾಗ್ತಾ ಇಲ್ಲ ಅಂತ. ಈ ರೀತಿಯ ಗ್ರಹಣದ ಸಮಯದಲ್ಲೋ ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲೋ ಅವರಿಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಅವರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಹುಡುಕುವುದೇ ಒಂದು ದೊಡ್ಡ ಸವಾಲಾಗತ್ತೆ. ಅಂತಹ ವಿಚಾರಗಳಿರಬೇಕಾದ್ರೆ ಗ್ರಹಣಕ್ಕೆ ಮುಂಚಿತವಾಗಿ ಕನಿಷ್ಠ ಒಂದು 3 ಗಂಟೆ ಆಹಾರ ಸೇವನೆಯನ್ನು ಮಾಡಬೇಕು. ಗ್ರಹಣದ ಸಮಯದಲ್ಲಿ ಏನೋ ನಮ್ಮ ಸಮಯ ಹೋಗಲಿ, ಟೈಮ್ ಪಾಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಇನ್ನೇನೋ ನಾವು ಟಿ ವಿಯನ್ನು ನೋಡ್ತಾ ಇರೋದು ಅಥವಾ ಬೇರೆ ವಿಚಾರಗಳಲ್ಲಿ ನಾವು ಮಗ್ನರಾಗಿರೋದು ಆಗ್ತಕ್ಕಂಥದ್ದು ನಮ್ಮ ಮನಸ್ಸಿನ ಮೇಲೆ, ಶರೀರದ ಮೇಲೆ ನಾವು ಯಾವ ವಿಷಯವನ್ನು ಮರೆತು ಬೇರೆ ವಿಷಯದಲ್ಲಿ ತಲ್ಲೀನರಾಗಿದ್ದೀವೋ ಅಂತಹ ವಿಚಾರಗಳು ನಮಗೆ ಕೆಡಕನ್ನು ಉಂಟು ಮಾಡುತ್ತೆ. ಇದು ಶತಸಿದ್ಧ, ಇದರಲ್ಲಿ ಅನುಮಾನನೇ ಇಲ್ಲ ತೊಂದರೆ ಆಗ್ತಕ್ಕಂಥದ್ದು. ಹಾಗಂತ ತೊಂದರೆ ಆಗುತ್ತಲ್ಲ ಅಂತಂದರೆ ಯಾವುದೇ ಗ್ರಹಣವನ್ನು ನೋಡಿ ಗ್ರಹಣದಿಂದ ಏನೋ ಅನುಕೂಲ ಆಯಿತು ಉಪಕಾರ ಆಯಿತು ಅಂತ ಹೇಳುವಂಥದ್ದು ಯಾವ ಗ್ರಹಣವೂ ಇಲ್ಲ. ಇಲ್ಲಿವರೆಗೆ ನಡೆದಿರ್ತಕ್ಕಂಥದ್ದು ಮುಂದೆ ನಡೆಯುವಂಥದ್ದು ಕೂಡ. ಅಂದರೆ ಗ್ರಹಣ ಅಂತಂದರೆ ಒಂದು ರೀತಿಯ ಭಯ ಪಡ್ತಕ್ಕಂಥದ್ದು ಸಹಜ, ಭಯ ಪಡಲೇಬೇಕು. ಯಾಕೆ ಅಂತಂದರೆ ನಾವು ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಳದೇ ಇದ್ದಾಗ ತೊಂದರೆ ಆಗೇ ಆಗುತ್ತೆ. ಆದ್ದರಿಂದ ನಾವು ಅದಕ್ಕೆ ಹೆದರ್ಕೊಂಡಾದರೂ ಕೂಡ ಶಿಸ್ತಿನಿಂದ ಸಂಯಮದಿಂದ ಅಲ್ಲಿ ಏನು ಪ್ರಕ್ರಿಯೆ ಆಗಬೇಕೋ ಆ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವೈಜ್ಞಾನಿಕವಾಗಿ ಬೇರೆ ಬೇರೆ ಕಾರಣಗಳನ್ನು ಹೇಳಿದಾಗ ಅದನ್ನೂ ಕೂಡ ನಂಬಬೇಕಾದಂಥದ್ದಿದೆ. ಆದರೆ ಆಹಾರದ ದೃಷ್ಟಿಯಿಂದ ಬಂದಾಗ ಅದು ನಮ್ಮ ಶರೀರದಲ್ಲಿ ಜೀರ್ಣ ಆಗುವಷ್ಟೊತ್ತು ಸಮಯ ನಾವು ಅದಕ್ಕೆ ಅವಕಾಶವನ್ನು ಕೊಡಬೇಕು. ಹಾಗಾಗಿ ಗ್ರಹಣದ ಸಮಯದಲ್ಲೇ ನಾವು ಅದನ್ನು ಸ್ವೀಕಾರ ಮಾಡಿದಾಗ ಅದು ನಮಗೆ ಶರೀರಕ್ಕೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಇವಾಗ ನೀವು ಹೇಳಿದಾಗೆ ಪೂರ್ಣ ಪ್ರಮಾಣದಲ್ಲಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗ್ತದೆ. ಸೊ ಪೂರ್ಣ ಪ್ರಮಾಣದಲ್ಲಿ ಗೋಚರ ಆದರೆ ಪ್ರಭಾವಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಗುರೂಜಿ? ಖಂಡಿತವಾಗಿ. ಯಾಕೆ ಅಂತಂದರೆ ನಮಗೆ ಯಾವುದೇ ಒಂದು ಪ್ರಕ್ರಿಯೆ ಆಗಲಿ ನಾವು ಎಷ್ಟೊತ್ತು, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಬ್ಬ ವಿದ್ಯಾರ್ಥಿ 10 ನಿಮಿಷ ಅವನು ಓದ್ದ ಅಂತಂದರೆ ಅದರ ಫಲಿತಾಂಶವನ್ನು ಅವನು ಪಡ್ಕೊಳ್ತಾನೆ. 1 ಗಂಟೆ ಓದಿದರೆ 3 ಗಂಟೆ ಓದಿದರೆ ಇದನ್ನು ನಾವು ಸರಳ ಅರ್ಥದಲ್ಲಿ ಇಟ್ಟುಕೊಂಡಾಗ
ಆ ಗ್ರಹಣದ ನಿರ್ದಿಷ್ಟವಾದ ಪ್ರಮಾಣ ಏನಿದೆ ಅದರ ಮೇಲೆ ಎಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಗ್ರಹಣದಿಂದ ಒಳ್ಳೆಯದಾಯಿತು ಅಂತ ಹೇಳುವಂಥದ್ದು ಯಾವುದೂ ಇಲ್ಲ ಅಂತ. ಈ ಗ್ರಹಣ ಒಂದು 3 ಗಂಟೆ ಸಂಭವಿಸ್ತು ಅಂತಂದರೆ ಆ 3 ಗಂಟೆನೂ ಕೆಡಕೆ. ಅಲ್ಲಿ ಅವಕಾಶ ಕೊಟ್ಟಿರೋದು ಯಾವುದಕ್ಕೆ ಅಂತಂದರೆ ಭಗವತ್ ಚಿಂತನೆಗೆ. ಗ್ರಹಣದಿಂದ ನಮಗೇನು ತೊಂದರೆಗಳು ಆಗಬಾರ್ದು ಅಂತ ಭಗವಂತನ ಧ್ಯಾನ ಅಥವಾ ನಮ್ಮ ಬೇರೆ ಎಲ್ಲ ಲೌಕಿಕ ವ್ಯವಹಾರಗಳನ್ನು ಮರೆತು ನಾವು ವರ್ತಿಸ್ತಕ್ಕಂಥದ್ದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಗ್ರಹಣ ಎಷ್ಟು ಸಮಯ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ಕೆಡಕುಗಳು ಹೆಚ್ಚಾಗ್ತಾ ಹೋಗುವಂಥದ್ದು. ಇದು ಆ ಗ್ರಹಣದ ಸಮಯ ಏನಿದೆ ಅದರ ಮೇಲೆ ಪೂರ್ಣವಾಗಿ ಅವಲಂಬಿತವಾಗಿರ್ತಕ್ಕಂಥದ್ದು. ಹಾಗಂತ 10 ನಿಮಿಷ ಗ್ರಹಣ ನಡೆದು ಬಿಟ್ಟರೆ ತೊಂದರೆ ಇದ್ದಿದ್ದೇ. ಅಲ್ಲಿ ಹೆಚ್ಚು ಅಥವಾ ಕಡಿಮೆ ಅನ್ನುವಂತಹ ಮಾತಿಗೆ ಉತ್ತರ ಈ ಗ್ರಹಣ. ಗುರುಜಿ, ಸಾಮಾನ್ಯವಾಗಿ ನೀವು ಹೇಳಿದಾಗೆ ಪ್ರತಿ ವರ್ಷ ಕೂಡ ಗ್ರಹಣ ಇದ್ದಿದ್ದೆ ಅಂತ ಹೇಳಿದ್ರಿ. ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತ ಹೇಳಿದ್ರಿ. ಬಟ್ ಈ ವರ್ಷ ಆಗ್ತಿರುವಂತಹ ಅಂದರೆ 7ನೇ ತಾರೀಕು ಆಗ್ತಿರುವಂತಹ ಚಂದ್ರಗ್ರಹಣದ ವಿಶೇಷತೆ ಏನಾದರೂ ಇದೆಯಾ? ಬೇರೆ ಚಂದ್ರಗ್ರಹಣಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಏನಾದರೂ ವಿಶೇಷತೆ ಇದೆಯಾ? ಖಂಡಿತ ಇದೆ. ಯಾಕೆ ಅಂತಂದರೆ ಅದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಚಂದ್ರೋದಯ ಆಗ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ. ಚಂದ್ರನಿಗೆ ಆ ರಾತ್ರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು, ಬಹಳ ಪ್ರಿಯವಾದಂಥದ್ದು. ಜೊತೆಗೆ ಆ ಹುಣ್ಣಿಮೆ ತಿಥಿ ಅಂತ ಏನಿದೆ ಅದು ಕೂಡ ಚಂದ್ರನಿಗೆ ಆ ಪೂರ್ಣತ್ವವನ್ನು ಕೊಡ್ತಕ್ಕಂಥದ್ದು. ಚಂದ್ರನಿಗೆ 16 ಕಲೆಗಳಿರುತ್ತೆ. ಆ ಕಲೆಗಳು ಏನಾಗುತ್ತೆ ಅಂತಂದರೆ ದಿನದಿನಕ್ಕೆ ವೃದ್ಧಿ ಆಗ್ತಾ ಹೋಗಿ ಹುಣ್ಣಿಮೆ ದಿವಸ ಪರಿಪೂರ್ಣವಾದಂತಹ ಚಂದ್ರನಾಗ್ತಾನೆ. ಆ ಹುಣ್ಣಿಮೆ ಕಳೆದ ಮೇಲೆ ಆ ಕಲೆಗಳೆಲ್ಲ ಕ್ಷೀಣಿಸ್ತಾ ಬಂದು ಅಮಾವಾಸ್ಯೆಗೆ ಪೂರ್ಣ ಚಂದ್ರ ಕಪ್ಪಾಗಿ ಕಾಣುವಂಥದ್ದು ಒಂದು ಪ್ರಕ್ರಿಯೆ. ಅದು ಸ್ವಾಭಾವಿಕವಾಗಿ ನಡೀತಕ್ಕಂಥದ್ದು. ಈ ಹುಣ್ಣಿಮೆ ದಿವಸ ಸಂಭವಿಸ್ತಕ್ಕಂತಹ ಚಂದ್ರಗ್ರಹಣ, ಅದರಲ್ಲೂ ಕೂಡ ಜಗತ್ತು ಪೂರ್ತಿ ಕತ್ತಲಾಗಿರಬೇಕಾದ್ರೆ ಸುಮಾರು ಆಗಲೇ ಸಮಯ ಹೇಳಿದಾಗೆ 9:50 ಆಸುಪಾಸಿನಲ್ಲಿ ಚಂದ್ರಗ್ರಹಣ ಪ್ರಾರಂಭವಾಗುವಂಥದ್ದು. ಅದು ಮುಗಿಯುವಂಥ ಸಮಯಕ್ಕೆ ಇಡೀ ಜಗತ್ತು ಕತ್ತಲೆಯಿಂದ ಆವರಿಸಿರ್ತಕ್ಕಂಥದ್ದು. ಅದು ಒಂದು ಕಾರಣ. ಪರಿಪೂರ್ಣವಾಗಿ ಕತ್ತಲೆಯಲ್ಲಿ ಪ್ರಕ್ರಿಯೆಗಳು ನಡೆಯುವಾಗ ಅಲ್ಲಿ ಏನು ಆಗುತ್ತೆ ಅಂತ ಹೇಳಿ ತಿಳಿಯುವಂಥದ್ದು ಕೂಡ ಆಗೋದಿಲ್ಲ. ಗ್ರಹಣದ ವಿಚಾರದಲ್ಲಿ ಹಗಲೊತ್ತು ಗ್ರಹಣ ಆದರೆ ತಿಳ್ಕೊಂಬಿಡ್ಬೋದಾ ಅನ್ನುವಂಥ ತರ್ಕ ಅಲ್ಲ. ಆದರೆ ಸೂಕ್ಷ್ಮಗಳನ್ನು ಗಮನಿಸಿದಾಗ ಇದು ಒಂದು. ಎರಡನೇದಾಗಿ ಅತಿ ಮುಖ್ಯವಾಗಿ ನಮಗೆ ಗಮನಿಸಬೇಕಾದಂಥದ್ದೇನು ಅಂತಂದರೆ ಹುಣ್ಣಿಮೆಯ ರಾತ್ರಿ 9:50 ಗ್ರಹಣ ಪ್ರಾರಂಭವಾಗ್ತಾ ಇದೆ. ಅದು ಮುಗಿಯುವ ಸಮಯಕ್ಕೆ ಮುಂದಿನ ತಿಥಿ ಬಂದುಬಿಟ್ಟಿರುತ್ತೆ. ಅಂದರೆ ಪಿತೃಪಕ್ಷದ ಮೊದಲನೇ ದಿವಸ ಬಂದುಬಿಟ್ಟಿರುತ್ತೆ. ಪಿತೃಕಾರ್ಯವನ್ನು ಮಾಡಬೇಕು, ಗ್ರಹಣ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಯಾವುದನ್ನು ಮಾಡೋದು ಅನ್ನುವಂಥದ್ದು ಗೊಂದಲ. ಇದು ತಿಥಿಯ ಸಂಧಿಕಾಲ. ಹುಣ್ಣಿಮೆ ಮುಗಿದು ಪಾಡ್ಯ ಶುರುವಾಗುವಂಥದ್ದು. ಇನ್ನು ನಕ್ಷತ್ರದ ವಿಚಾರಕ್ಕೆ ಬಂದರೂ ಕೂಡ ನಮಗೆ ಹಾಗೆ ಆಗುತ್ತೆ. ನಕ್ಷತ್ರದ ವಿಚಾರದಲ್ಲಿ ಏನು ಅಂತಂದರೆ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ. ಆದರೆ ಗ್ರಹಣ ಮುಗಿಯುವಂಥದ್ದು ಪೂರ್ವಭಾದ್ರ ನಕ್ಷತ್ರದಲ್ಲಿ. ಶತಭಿಷ ನಕ್ಷತ್ರ ಮುಗಿದು ಹೋಗ್ಬಿಡುತ್ತೆ, ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭವಾಗುತ್ತೆ. ಮತ್ತು 9:50 ಸಮಯದ ವಿಚಾರದಲ್ಲಿ ನೋಡಿದಾಗ ಹಿಂದಿನ ದಿನಕ್ಕೆ ಸೇರಿದಂತಹ ಸಮಯದಲ್ಲಿ ಗ್ರಹಣ ಪ್ರಾರಂಭವಾಗುತ್ತೆ. ಸರಿಸುಮಾರು 2 ಗಂಟೆಗೆ ಮುಗಿಯುತ್ತೆ ಅಂತಂದರೆ ನಾವು 12 ಗಂಟೆ ದಾಟಿದ ನಂತರದಲ್ಲಿ ಮುಂದಿನ ದಿವಸ ಅಂತ ಹೇಳಿ ಏನು ಅಂದುಕೊಳ್ತೀವಿ ಆ ಸಮಯಕ್ಕೆ ಸೇರಿದಂಥದ್ದು. ಕಾಲದ ದೃಷ್ಟಿಯಿಂದಲೂ ಕೂಡ ಸಂಧಿಕಾಲ, ನಕ್ಷತ್ರದ ದೃಷ್ಟಿಯಿಂದಲೂ ಹೌದು, ಆಮೇಲೆ ತಿಥಿ ದೃಷ್ಟಿಯಿಂದಲೂ ಹೌದು. ಇನ್ನು ವಾರದ್ದು ಹೇಗೂ ಸರಿಯೇ ಸರಿ. ಸಮಯ ಬದಲಾದ ತಕ್ಷಣ ವಾರವೂ ಕೂಡ ಬದಲಾಯಿತು ಅಂತ ನಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹೀಗೆ ಆ ಪ್ರಕ್ರಿಯೆಗಳು ಸಂಧಿಕಾಲದಲ್ಲಿ ನಡೆದಾಗ ಅದರ ವಿಕೋಪಗಳು, ದುಷ್ಪರಿಣಾಮಗಳು ಹೆಚ್ಚಾಗಿರುತ್ತೆ. ಅದರಿಂದ ನಾವು ಆಯಾ ಗ್ರಹಕ್ಕೆ ಅಥವಾ ಆಯಾ ಗ್ರಹಣಕ್ಕೆ ಅನುಗುಣವಾಗಿ ಏನು ಫಲ ಇದೆಯೋ ಅದರಲ್ಲಿ ವಿರುದ್ಧವಾದಂತಹ ಫಲಗಳು, ದುಷ್ಪರಿಣಾಮಗಳು ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂತಹ ವಿಚಾರ. ಇಲ್ಲಿ ಶತಭಿಷ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಅದು ಕುಂಭರಾಶಿ. ಶತಭಿಷ ನಕ್ಷತ್ರ ಅದು ಒಂದು ರೀತಿಯಲ್ಲಿ ರಾಹುವಿಗೆ ಬಹಳ ಪ್ರಿಯವಾದಂಥದ್ದು, ರಾಹುವಿಗೆ ಸಂಬಂಧಪಟ್ಟಂತಹ ನಕ್ಷತ್ರ. ಪ್ರಿಯರ ಮನೆಯಲ್ಲಿ ಅಥವಾ ಪ್ರಿಯರ ಜೊತೆಯಲ್ಲಿರಬೇಕಾದ್ರೆ ಅವರಿಗೆ ಹೆಚ್ಚಿನ ಬಲ ಬಂದ ಹಾಗಾಗುತ್ತೆ. ಆದರೆ ರಾಶಿ ನೋಡಿದ್ರೆ ಶನಿಯ ಮನೆ, ಕುಂಭರಾಶಿ. ಈ ರೀತಿ ಆಗಿರಬೇಕಾದ್ರೆ ಅಲ್ಲಿ ಶನಿ ಒಂದಷ್ಟು ದಿನ ಅಲ್ಲೇ ಸ್ಥಿತನಾಗಿದ್ದು ನಂತರದಲ್ಲಿ ಮುಂದಕ್ಕೆ ಹೋಗ್ತಕ್ಕಂತಹ ಪ್ರಕ್ರಿಯೆ. ಶನಿ ಮುಂದಿನ ಮನೆಗೆ ದೃಷ್ಟಿಯನ್ನು ತೋರಿಸ್ತಾ ಇರಬೇಕಾದ್ರೆ ಆ ಮನೆಯನ್ನು ಖಾಲಿ ಮಾಡ್ತಕ್ಕಂಥದ್ದು. ಆ ಮನೆಯನ್ನು ಖಾಲಿ ಮಾಡಬೇಕಾದ್ರೆ ಅವನಿಗೆ ಅವನದೇ ಆದಂತಹ ಒಂದಷ್ಟು ಪ್ರಭಾವಗಳನ್ನು, ಪರಿಣಾಮಗಳನ್ನು ಅಲ್ಲಿ ಮಾಡಿ ಅಥವಾ ಬಿಟ್ಟು ಹೋಗ್ತಾನೆ. ರಾಹು ವಸ್ತುಸ್ಥಿತಿ ಅಂದರೆ ಗೋಚಾರದಲ್ಲಿ
ರಾಹು ಅಲ್ಲೇ ಸ್ಥಿತನಾಗಿದ್ದಾನೆ. ನಡೀತಾ ಇರತಕ್ಕಂಥ ಗ್ರಹಣ ರಾಹುಗ್ರಸ್ತ. ಹೀಗಾಗಿ ರಾಹುವಿಗೆ ತುಂಬ ಬಲ ಬರುತ್ತೆ. ಪಾಪಗ್ರಹ ರಾಹು ಪಾಪಗ್ರಹವಾಗಿರತಕ್ಕಂತಹ ಶನಿಯ ಮನೆಯಲ್ಲೇ ಇದ್ದಾನೆ ಅಂತಂದರೆ, ಪಾಪಿಯ ಮನೆಯಲ್ಲೇ ಇದ್ದಾನೆ ಅಂತಾದರೆ ಅವರು ಮಾಡ್ತಕ್ಕಂತಹ ಪಾಪಗಳು ಹೆಚ್ಚಲ್ವೇ? ಹೌದು. ಈ ದೃಷ್ಟಿಯಿಂದ ನೋಡ್ತಾ ಹೋದಾಗ ಈ ಗ್ರಹಣ ತುಂಬ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು. ಗ್ರಹಣ ಅಂತಂದರೆ ಸಮಸ್ಯೆ, ಅದರಲ್ಲಿ ರಾಹುಗ್ರಸ್ತ ಇನ್ನೂ ಸ್ವಲ್ಪ ಸಮಸ್ಯೆ, ರಕ್ತಚಂದ್ರಗ್ರಹಣ ಸಮಸ್ಯೆ, ಜೊತೆಗೆ ಈ ಗ್ರಹಗಳ ಒಂದು ಕೂಟ ಏನಿದೆ ಅದು ಎಲ್ಲಿ ಬೇಡವೋ ಆ ಸ್ಥಳದಲ್ಲಿ ಕೂತಿರ್ತಕ್ಕಂಥದ್ದು ಇನ್ನೊಂದು ಸಮಸ್ಯೆ. ಹೀಗೆ ಸಮಸ್ಯೆಗಳ ಪಟ್ಟಿ ಈ ಗ್ರಹಣದಿಂದ ಬೆಳೀತಾ ಹೋಗ್ತಕ್ಕಂಥದ್ದು. ಗುರುಜಿ, ನೀವು ಹೇಳಿದರೆ ಕುಂಭರಾಶಿಯಲ್ಲಿ ಈ ಬಾರಿ ಗ್ರಹಣ ಆಗ್ತಾ ಇದೆ ಅಂತ. ಹಾಗಾದರೆ ಕುಂಭರಾಶಿ ಮೇಲೆ ಯಥೇಚ್ಛವಾಗಿ ಪ್ರಭಾವ ಬೀರುತ್ತಾ ಹೇಗೆ? ಕುಂಭರಾಶಿ ಮೇಲೆ ವಿಶೇಷವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಖಂಡಿತವಾಗಿ ಹೌದು. ಯಾಕೆ ಅಂತಂದರೆ ಈಗಾಗಲೇ ವಿವರಣೆಯನ್ನು ನೀಡಿದ ಹಾಗೆ ರಾಹು ಬಹಳ ಪ್ರಿಯವಾದಂತಹ ಸ್ಥಾನದಲ್ಲಿದ್ದಾನೆ. ತನಗೆ ಪ್ರಿಯವಾದಂತಹ ಸ್ಥಾನ, ಅಧಿಕಾರ, ಆಶ್ರಯ ಎಲ್ಲವುದೂ ಸಿಕ್ಕಿದೆ ಅಂತಾದಾಗ ಆವಾಗ ಅವ್ರು ನಡ್ಕೊಳ್ತಕ್ಕಂತಹ ರೀತಿ ಬೇರೆ ಆಗಿರುತ್ತಲ್ಲ. ಇಲ್ಲಿ ಗ್ರಹದ ದೃಷ್ಟಿಯಿಂದಲೂ ಕೂಡ ಹಾಗೆ ಆಗಿರುವಂಥದ್ದು. ಶತಭಿಷ ನಕ್ಷತ್ರ ಅಂತಕ್ಕಂಥದ್ದು ರಾಕ್ಷಸ ಗಣದಲ್ಲಿ ಬರತಕ್ಕಂತಹ ಒಂದು ಪಟ್ಟಿ. ಅಂದರೆ ರಾಕ್ಷಸಿ ಪ್ರವೃತ್ತಿಗಳಾಗಿರ್ತಕ್ಕಂಥದ್ದು, ಬೇರೆಯವರನ್ನ ಹಿಂಸೆ ಮಾಡ್ತಕ್ಕಂಥದ್ದು, ಬೇರೆಯವರ ಸಮಾಧಾನವನ್ನು, ಶಾಂತಿಯನ್ನು, ಸಂಯಮವನ್ನು, ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು, ಅದನ್ನು ಕೆಡಿಸುವಂಥದ್ದು, ಅದಕ್ಕೆ ಅಡ್ಡಿ ಮಾಡುವಂಥದ್ದು, ಇವೆಲ್ಲ ರಾಹುವಿನ ಪ್ರಕ್ರಿಯೆ. ಅಂದರೆ ಕುಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದು. ಆ ರೀತಿಯಾದಾಗ ಸಮಾಧಾನವಾಗಿರ್ತಕ್ಕಂಥವ್ರು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಚಂದ್ರಗ್ರಹಣ ಆಗಿರೋದ್ರಿಂದ ಅದೃಷ್ಟವಶಾತ್ ನೇರವಾದಂತಹ ಕಾದಾಟ ಇಲ್ಲದೆ ಇರಬಹುದು, ಆದರೆ ಆಂತರಿಕವಾದಂತಹ ಕಲಹ, ಆಂತರಿಕವಾದಂತಹ ಅಸಮಾಧಾನ ಇವೆಲ್ಲವೂ ಕೂಡ ನಮ್ಮ ವೈಯಕ್ತಿಕ ಜೀವನದಿಂದ ಹಿಡಿದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಹಾಗೆ ಜಾಗತಿಕ ಮಟ್ಟದಲ್ಲೂ ಕೂಡ ನಡೀತಕ್ಕಂಥದ್ದಾಗತ್ತೆ. ಇದಕ್ಕೆಲ್ಲ ಕಾರಣ ಮೊದಲನೇದು ಚಂದ್ರಗ್ರಹಣ, ಎರಡನೇದು ರಾಹುಗ್ರಸ್ತ ಚಂದ್ರಗ್ರಹಣ. ರಾಹುವಿನಿಂದ ಆಗ್ತಕ್ಕಂತಹ ಪ್ರಭಾವ, ಪರಿಣಾಮ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಯಾರದ್ದು ಶತಭಿಷ ನಕ್ಷತ್ರ ಆಗಿದೆ ಅವರಿಗೆ ತುಂಬ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರು, ಅಲ್ಲಿ ಕುಂಭರಾಶಿ ಅಂದ ತಕ್ಷಣ ಧನಿಷ್ಠ ನಕ್ಷತ್ರದ 3, 4ನೇ ಪಾದ, ಜೊತೆಗೆ ಶತಭಿಷ ನಕ್ಷತ್ರದ ಪೂರ್ಣ ಪಾದ ಮತ್ತು ಪೂರ್ವಭಾದ್ರ ನಕ್ಷತ್ರದ ಕೆಲವು ಭಾಗ, ಇದು ಏನಾಗುತ್ತೆ ಅಂತಂದರೆ ಕುಂಭರಾಶಿಗೆ ಒಳಪಡೋದ್ರಿಂದ ಅವರೆಲ್ಲರಿಗೂ ಕೂಡ ಈ ರೀತಿಯ ಸಮಸ್ಯೆಗಳು ಅಂತಕ್ಕಂತಹದ್ದು ಹೆಚ್ಚಾಗಿ ಉಂಟಾಗುತ್ತೆ. ಅದರಲ್ಲೂ ಮಾನಸಿಕವಾಗಿ ಮನಸ್ಸಿಗೆ ಸಂಬಂಧಿಯಾದಂತಹ ವಿಚಾರಗಳು ಹೆಚ್ಚು ಗಮನಕ್ಕೆ ಬರುತ್ತೆ. ಗುರುಜಿ, ಈಗ ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಭಾಗ ಹಾಗೂ ವೀಕ್ಷಕರು ಬಹಳ ಕುತೂಹಲದಿಂದ ಕಾಯುವಂಥದ್ದು, ರಾಶಿಗಳ ಮೇಲೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ. ಸೊ ರಾಶಿಗಳ ಬಗ್ಗೆ ಹೇಳೋದಾದರೆ, ಮೊದಲ ರಾಶಿ ಮೇಷರಾಶಿ ಬಗ್ಗೆ ಹೇಳೋದಾದರೆ, ಈ ನಾವು 12 ರಾಶಿಗಳ ವಿಚಾರವನ್ನು, ಫಲವನ್ನು ಈ ಗ್ರಹಣದ ಸಮಯವಾಗಿ ತಿಳ್ಕೊಳ್ಳೋದಕ್ಕಿಂತಲೂ ಮುಂಚಿತವಾಗಿ ಈ ಚಂದ್ರಗ್ರಹಣ ವಿಶೇಷವಾಗಿ ಶತಭಿಷ ನಕ್ಷತ್ರ ಕುಂಭರಾಶಿಯವರಿಗೆ ಮತ್ತು ಕರ್ಕಾಟಕ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಈ 4 ರಾಶಿಗೆ ವಿಶೇಷವಾಗಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಇದರ ಜೊತೆಗೆ ಆ ರಾಶಿಯ ವಿಚಾರವನ್ನು ತಿಳ್ಕೋಬೇಕಾದಾಗ ಅಲ್ಲಿ ವೈಯಕ್ತಿಕವಾಗಿ ಅಥವಾ ರಾಶಿ ಸಂಬಂಧಿಯಾಗಿ ಅದನ್ನು ಪ್ರಸ್ತಾಪ ಮಾಡೋಣ. ಆದರೆ ಒಟ್ಟಾರೆ ಈ 4 ರಾಶಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ಈ 4 ರಾಶಿಯವರು, ಇನ್ನೊಂದು ಸಾರಿ ಹೇಳ್ತೀನಿ, ಕುಂಭರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ. ಭಯ ಬೀಳುವಂಥದ್ದೇನಿಲ್ಲ, ಹಾಗಂತ ಎಚ್ಚರಿಕೆಯನ್ನು ಮರೆತರೆ ತೊಂದರೆಗೆ ಇದು ಕಾರಣವಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಅದರಿಂದ ಎಚ್ಚರ ವಹಿಸಿ ಜೀವನದಲ್ಲಿ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆರಂಭದಲ್ಲಿ ನಾವು ಮೇಷರಾಶಿಯಿಂದ ಗಣನೆಗೆ ತೆಗೆದುಕೊಂಡಾಗ ಮೇಷರಾಶಿಗೆ ಅಧಿಪತಿ ಕುಜ, ಅಲ್ಲಿಂದ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು, ಅದನ್ನು ಲೆಕ್ಕ ಹಾಕಿದರೆ 11ನೇ ಮನೆ ಆಗುತ್ತೆ. ಈ 11ನೇ ಮನೆಗೆ ಲಾಭಸ್ಥಾನ ಅಂತ ಹೇಳಿ ನಾವು ಕರೆಯುವಂಥದ್ದಿದೆ. ಆ ಲಾಭಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಎಲ್ಲವೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ. ಆದರೆ ಮಾನಸಿಕವಾಗಿ, ಔದ್ಯೋಗಿಕವಾಗಿ, ವೃತ್ತಿಪರವಾಗಿ ತುಂಬ ಜಟಿಲತೆ, ಅಂದರೆ
ಪ್ರತಿನಿತ್ಯವೂ ಅದೇ ಕೆಲಸವನ್ನು ಅದೇ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಯಾಕೋ ಸರಿಯಾಗ್ತಾ ಇಲ್ಲ ಅನ್ನುವಂತಹ ಅನುಭವ, ಆ ರೀತಿ ಒಂದು ಜಾಡ್ಯ ಅಥವಾ ಜಟಿಲತೆ ಅಂತಕ್ಕಂಥದ್ದು ಅಲ್ಲಿ ಕಾಡುತ್ತೆ ಅಂತ. ಜೊತೆಗೆ ಗ್ರಹಣ ನಿಮಿತ್ತವಾಗಿ ಬೇಡದೇ ಇರತಕ್ಕಂತಹ ಕೆಲಸಗಳಲ್ಲಿ ಮನಸ್ಸು ಹೋಗುವಂಥದ್ದು. ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಜೀವಿಗೆ ಪ್ರಾಕೃತಿಕವಾಗಿ ಅಥವಾ ತಾನು ಆಯ್ಕೆ ಮಾಡಿಕೊಂಡಂತಹ ಯಾವುದೋ ನಿರ್ದಿಷ್ಟವಾದ ಕೆಲಸ ಇರುತ್ತೆ. ಅದನ್ನು ಅವನ ಸಾಮರ್ಥ್ಯಕ್ಕೆ, ಅವನ ಯೋಗ್ಯತೆಗೆ, ಶಕ್ತಿಗೆ ಅನುಸಾರವಾಗಿ ಅವನು ಮಾಡ್ಕೊಂಡಿರ್ತಾನೆ. ಅದನ್ನು ಮೀರಿ ಏನೋ ಮಾಡ್ತೀನಿ ಅಂತ ಹೋಗುವಂಥದ್ದು. ಈ ಪ್ರಚೋದನಾತ್ಮಕವಾದಂತಹ ಶಕ್ತಿ ದುಷ್ಟಶಕ್ತಿಯಾಗಿ ಪರಿಣಮಿಸಿ ಗ್ರಹಣ ಕಾಲದಲ್ಲಿ ಅವರನ್ನ ಆವರಿಸ್ಕೊಳ್ತಕ್ಕಂಥದ್ದು. ಆವಾಗ ಅವರು ಬೇಡ ಅಂತಂದರೂ ಆ ಕೆಲಸಕ್ಕೆ ಮುಂದಾಗ್ತಾರೆ, ಆ ಕೆಲಸವನ್ನು ಮಾಡ್ತಾರೆ. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಅವರು ಅನುಭವಿಸ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆ ಸ್ವಯಂಕೃತ ಅಪರಾಧ. ಇಲ್ಲಿ ಬೇರೆ ಯಾರೋ ಏನೋ ಬಂದರು ಏನೋ ಮಾಡಿದರು ಅನ್ನೋದಕ್ಕಿಂತಲೂ ತಾವೇ ಮಾಡ್ಕೊಳ್ತಕ್ಕಂತಹ ತಪ್ಪೇನಿದೆ ಅದು ಅತಿ ಮುಖ್ಯವಾಗುತ್ತೆ. ಮತ್ತು ಜೊತೆಗೆ ಆರ್ಥಿಕವಾಗಿ ಅನುಕೂಲ ಇದೆ, ಲಾಭಸ್ಥಾನದಲ್ಲಿ ಗ್ರಹಣ ನಡೀತಾ ಇದೆ ಅಂತಾದಾಗ ಆ ದುಡ್ಡು ಏನನ್ನು ಮಾಡಬಾರ್ದೋ ಅದನ್ನೆಲ್ಲ ಮಾಡಿಸ್ಬಿಡುತ್ತೆ ಅಂತಕ್ಕಂಥದ್ದಕ್ಕೆ ಇದು ಸಾಕ್ಷಿಯಾಗತ್ತೆ ಅಂತ ಹೇಳಬೇಕಾದಂಥದ್ದು. ಒಟ್ಟಾರೆ ಇದು ಮೇಷರಾಶಿಯ ವಿಶೇಷವಾದಂತಹ ಫಲ. ಈ 12 ರಾಶಿಗಳಿಗೆ 12 ರಾಶಿಗಳ ಫಲ ಮತ್ತು ಪರಿಣಾಮ, ಫಲಿತಾಂಶ ಎಲ್ಲವನ್ನು ನೋಡಿದ ನಂತರದಲ್ಲಿ ಪರಿಹಾರ ಏನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕಡೆಯಲ್ಲಿ ನೋಡೋಣ. ಹಾಗಾಗಿ ಆಯಾ ರಾಶಿಯವರು ತಮಗಿರತಕ್ಕಂತಹ ಲೋಪದೋಷಗಳನ್ನು, ಸ್ವಯಂಕೃತ ಅಪರಾಧಗಳನ್ನು ಸರಿಪಡಿಸಿಕೊಂಡು ಜೀವನದಲ್ಲಿ ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಇದೆ. ಆದರೆ ಯಾರೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಹಠ ಮಾಡ್ತಾರೋ ಅಂಥವರು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು ಸಾತ್ವಿಕವಾದಂತಹ ಎಚ್ಚರಿಕೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ 10ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಅಂದರೆ ಅದನ್ನು ಕರ್ಮಸ್ಥಾನ ಅಂತ ನಾವು ಜ್ಯೋತಿಷ್ಯದಲ್ಲಿ ಕರೀತೀವಿ. ಒಂದಷ್ಟು ವಿಚಾರಗಳನ್ನು ಗಮನಿಸಿದಾಗ ಯಾರು, ಯಾವಾಗ, ಹೇಗೆ ಅನ್ನುವಂಥದ್ದು ಏನು ಬೇಡ. ವೃಷಭರಾಶಿಯವರಿಗೆ 2025 ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿ ಒಂದಷ್ಟು ವಿಚಾರಗಳು ಹರಿದಾಡಿದ್ದನ್ನು ಕೆಲವರು ಕೇಳಿದ್ದಾರೆ. ಅದನ್ನೇ ನಂಬಿಕೊಂಡು ಜೀವನವನ್ನು ನಡೆಸಬಹುದು ಅಂತ ಹೇಳಿ ಆಸೆ ಪಟ್ಟಂಥವ್ರು ಇದ್ದಾರೆ. ಆದರೆ ಪ್ರಾಯಶಃ ಯಾವುದೂ ಆಗಲಿಲ್ಲ ಅಂತ ಅನಿಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕೂಡ ವರ್ಷ ಭವಿಷ್ಯವೋ, ಮಾಸ ಭವಿಷ್ಯವೋ, ದಿನ ಭವಿಷ್ಯವೋ ಹೇಳುವಾಗ ಇಂತಿಂಥ ರಾಶಿಯವರಿಗೆ ಒಳ್ಳೆಯದಿದೆ, ಇಂತಿಂಥ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತೀವಿ. ಆದರೆ ಅಂತಹ ಒಳ್ಳೆಯ ಫಲಗಳೂ ಕೂಡ ಗ್ರಹಣ ನಿಮಿತ್ತವಾಗಿ ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಮಗೆ ಏನೇ ಒಳ್ಳೆಯ ಫಲ ಇದ್ದರೂ, ನಮ್ಮ ಸಮಯ ಎಷ್ಟೇ ಚೆನ್ನಾಗಿದ್ದರೂ ಗ್ರಹಣದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಇಲ್ಲಿ ಎಚ್ಚರಿಕೆ ಆಗುತ್ತೆ. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದಿದೆ. ಹಾಗೆ ಅವರಿಗೆ ಒಂದು ವೇಳೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿಲ್ಲ, ಪರವಾಗಿಲ್ಲ, ನನಗೇನೋ ಪೂರ್ವಜನ್ಮದ ಸುಕೃತ ನನ್ನನ್ನು ಕಾಪಾಡ್ತು ಅಂತ ಅವರು ಅಂದ್ಕೊಂಡ್ರೂ ಕೂಡ ಮನೆಯಲ್ಲಿ ಯಾರಿಗೋ ಸಮಸ್ಯೆ ಆಗುತ್ತೆ. ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ವೃಷಭ ರಾಶಿಯವರು ಈ ಗ್ರಹಣದ ನಿಮಿತ್ತವಾಗಿ ಎದುರಿಸಲೇಬೇಕಾದಂಥದ್ದು ಇರುತ್ತೆ. ಇನ್ನು ಮನೆಯಲ್ಲಿ ಪ್ರಾಣಿಗಳಿಗೆ ಏನೋ ಸಮಸ್ಯೆ ಆಗ್ತಕ್ಕಂಥದ್ದು, ಸಾಕು ಪ್ರಾಣಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಮನೆಯ ಮುಖ್ಯರಾಗಿ, ಮನೆಯ ಒಡೆಯರಾಗಿ ಇವರೇ ಅದನ್ನು ನೋಡಬೇಕಾದಂಥದ್ದಿರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಪ್ರಾಣಿಗಳಿಗೆ ಏನಾದರೂ ಆರೋಗ್ಯ ಸರಿಯಿಲ್ಲ, ಆ ಪ್ರಾಣಿಗಳೇನೋ ನೋವನ್ನು ಅನುಭವಿಸ್ತಾ ಇದ್ದಾವೆ ಅಂತಾದರೆ ಆ ನೋವನ್ನು ಇವರು ಕೂಡ ಅನುಭವಿಸಬೇಕಾದಂಥದ್ದು. ಹೀಗೆ ಅವರಿಗೆ ಗ್ರಹಣದ ನಿಮಿತ್ತವಾಗಿ ಆಗ್ತಕ್ಕಂತಹ ಸಮಸ್ಯೆಗಳು. ವೃಷಭ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯವನ್ನು ಹೊರತಾಗಿ ಉಳಿದೆಲ್ಲ ವಿಚಾರಗಳು ಕೂಡ ಸಾಧಾರಣವಾಗಿ ಫಲವನ್ನು ವರ್ಷ ಭವಿಷ್ಯದಲ್ಲಿ ಯುಗಾದಿ ಫಲದಲ್ಲಿ ಹೇಳಿದಂತಹ ಫಲಗಳು ಹಾಗೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆರೋಗ್ಯದಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಆಗತಕ್ಕಂಥದ್ದು, ಅದನ್ನು ಗಮನಿಸ್ಕೊಳ್ಬೇಕಾದ್ದು. ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಗೆ 9ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದನ್ನು ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ. ಪೂರ್ವ ಪುಣ್ಯಸ್ಥಾನಕ್ಕೆ ಮಕ್ಕಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಗ್ರಹಣ ನಿಮಿತ್ತವಾಗಿ. ವರ್ಷ ಭವಿಷ್ಯ ಬೇರೆ, ಗ್ರಹಣ ನಿಮಿತ್ತವಾಗಿ ಮಕ್ಕಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು. ಆಯಾ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಇಲ್ಲ ಮಕ್ಕಳಿಗೆ ಯಾವುದೋ ಸರಿಯಾಗಿ ಉದ್ಯೋಗ ಸಿಕ್ಕಲಿಲ್ಲ ಅಂತ ಆಗ್ಬೋದು, ಅಥವಾ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂತ ಆಗ್ಬೋದು, ಅಥವಾ ಮಕ್ಕಳ ನಡೆ ನುಡಿ ಆ ವಿಚಾರಗಳಾಗ್ಬೋದು, ಅಥವಾ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂತಹ ವಿಚಾರ ಆಗ್ಬೋದು, ತಂದೆ ತಾಯಿಗಳ ಜೊತೆಯಲ್ಲಿ ವರ್ತಿಸ್ತಕ್ಕಂಥದ್ದಾಗ್ಬೋದು,
ಸಮಾಜದಲ್ಲಿ ಅವರ ಇರುವಿಕೆಯ ದೃಷ್ಟಿ ಆಗ್ಬೋದು. ಹೀಗೆಲ್ಲ ಹಲವಾರು ವಿಚಾರಗಳು ಮಕ್ಕಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು. ಕೆಲವರು ತುಂಬ ಬೇಸರವನ್ನು ಮಾಡ್ಕೊಳ್ತಾರೆ ಮಕ್ಕಳ ಬಗ್ಗೆ. ನನಗೆ ಮಕ್ಕಳಿಲ್ಲದೇ ಇದ್ದರೆ ಏನು ಅನ್ನಿಸ್ತಾ ಇರಲಿಲ್ಲ, ಈ ಸ್ಥಿತಿ ನನಗೆ ತಂದಿಟ್ಬಿಟ್ರು ಅನ್ನೋ ಮಾತುಗಳೆಲ್ಲ ಸಮಾಜದಲ್ಲಿ ಬರ್ತಾ ಇರುತ್ತೆ. ಆದರೆ ಅದಕ್ಕೆಲ್ಲ ಕಾರಣ ಈ ಗ್ರಹಣ ನಿಮಿತ್ತವಾದಂತಹ ದೋಷ ಅಥವಾ ದುಷ್ಪರಿಣಾಮ ಅಂತ ಹೇಳಿ ಮಿಥುನ ರಾಶಿಯವರಿಗೆ ಅದನ್ನು ಹೇಳಬೇಕಾದಂಥದ್ದು. ಆದರೆ ಮಕ್ಕಳ ಬಗ್ಗೆ ಅಭಿಮಾನ, ವಿಶ್ವಾಸ, ಪ್ರೀತಿ ಇವೆಲ್ಲವೂ ಇರಬೇಕು. ಆಯಾ ಕಾಲಘಟ್ಟಕ್ಕನುಗುಣವಾಗಿ, ವಯಸ್ಸಿಗನುಗುಣವಾಗಿ ತಮ್ಮದೇ ಆದಂತಹ ಜವಾಬ್ದಾರಿಯನ್ನು, ಸರಿಯಾದಂತಹ ಸಂಸ್ಕಾರವನ್ನು ಕೊಟ್ಟಾಗ ಇಂತಹ ಪ್ರಶ್ನೆಗಳು ಹೆಚ್ಚಾಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಿವಿಮಾತು. ಭಗವಂತನ ಅನುಗ್ರಹದಿಂದ ಮಕ್ಕಳಿಂದ ನಿಮಗೆ ಉತ್ತಮವಾದಂತಹ ಒಂದು ಮಾತಾಗಲಿ, ಒಳ್ಳೆಯ ಸಂದೇಶವಾಗಲಿ ಸಿಕ್ಕಲಿ ಅಂತ ಹಾರೈಸೋಣ. ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಜ್ಯೋತಿಷದಲ್ಲಿ ಅಥವಾ ನಾವು ಕುಂಡಲಿಯನ್ನು ಪರೀಕ್ಷೆ ಮಾಡುವಾಗ ಅದನ್ನು ಮೃತ್ಯುಸ್ಥಾನ ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಮೃತ್ಯುಸ್ಥಾನ ಅಂತಂದರೆ ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಅಷ್ಟಮ ಭಾವದಲ್ಲಿ ಯಾವುದೇ ಗ್ರಹ ಇರಲಿ ಅಥವಾ ಯಾವುದೇ ವಿಚಾರಗಳು ಸಂಭವಿಸಲಿ ಅದೆಲ್ಲ ಕೆಡಕನ್ನು ಉಂಟು ಮಾಡ್ತಕ್ಕಂಥದ್ದು ಸಹಜ ಸ್ವಭಾವವಾಗಿರ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಸ್ವಲ್ಪ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗಾಗತ್ತೆ. ಜೊತೆಗೆ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ. ವಾಹನ ಅಪಘಾತ ಆಗತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹಾಗೇ ಬಿಡುತ್ತಾ, ನಾನು ಮನೆಯಿಂದ ಹೊರಗಡೆ ಹೋಗೋದು ಬೇಡವಾ, ಇವೆಲ್ಲ ಪ್ರಶ್ನೆಗಳನ್ನು ಮಾಡ್ಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಜಾಗ್ರತೆಯಿಂದ ಇರಿ ಅನ್ನುವಂಥದ್ದು ಕಿವಿಮಾತಾಗುತ್ತೆ. ಅದನ್ನು ಅನುಸರಿಸಿದಾಗ ನಿಮ್ಮ ಸಮಸ್ಯೆಗಳು ಒಂದಷ್ಟು ದೂರವಾಗ್ತಕ್ಕಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಏನೋ ಸಣ್ಣದರಲ್ಲಿ ಮುಗಿದು ಹೋಗುವಂಥದ್ದು. ಈ ರೀತಿಯಾಗಿ ನಿಮಗೆ ಯಾವುದೋ ಒಂದು ರೀತಿಯ ರಕ್ಷಣೆ ಅಂತಕ್ಕಂಥದ್ದು ಅಲ್ಲಿ ಸಿಕ್ಕಬಹುದು. ಇನ್ನು ಕೌಟುಂಬಿಕವಾದಂತಹ ಸಮಸ್ಯೆಗಳು ಮಾತ್ರ ತಾರಕಕ್ಕೆ ಇರುತ್ತೆ. ಸಾಂಸಾರಿಕವಾಗಿ ಒಬ್ಬರು ಆಡಿದಂತಹ ಮಾತು ಮತ್ತೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಮತ್ತೊಬ್ಬರು ಅದನ್ನು ಅನುಮೋದಿಸೋದಿಲ್ಲ. ಹಾಗಾಗಿ ಯಾವ ನಿರ್ಧಾರವನ್ನು ಕೂಡ ಮಾಡಲಿಕ್ಕೆ ಕರ್ಕಾಟಕ ರಾಶಿಯವರಿಗೆ ಗ್ರಹಣ ನಿಮಿತ್ತವಾದಂತಹ ಫಲದಿಂದ ಸುಲಭ ಅಂತಕ್ಕಂಥದ್ದು ಇಲ್ಲ. ಎಲ್ಲವನ್ನೂ ಸರಿಯಾಗಿ ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದ್ದಾಗ ಆ ಪ್ರಯತ್ನವನ್ನು ಮಾಡಿ. ಶುಭವಾಗಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಅವರ ರಾಶಿಯಿಂದ ಅಥವಾ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು. ಈ 7ನೇ ಮನೆಯನ್ನು ಜ್ಯೋತಿಷದಲ್ಲಿ ಕಳತ್ರ ಸ್ಥಾನ ಅಂತ ಹೇಳಿ ಕರೀತೀವಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಹೆಚ್ಚಾಗುವಂಥದ್ದು. ಪ್ರೇಮಿಗಳ ಮಧ್ಯದಲ್ಲಿ ಏನೋ ಅನರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ, ಒಬ್ಬರ ವಿಚಾರವನ್ನು ಮತ್ತೊಬ್ಬರು ಸರಿ ಅಥವಾ ತಪ್ಪು ಅಂತ ಹೇಳ್ದಲೇ ತಪ್ಪೇ ಅನ್ನುವಂಥದ್ದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಜಗಳ ಮಾಡ್ಕೊಳ್ತಕ್ಕಂಥದ್ದು, ಮನಸ್ತಾಪ ಆಗ್ತಕ್ಕಂಥದ್ದು, ಗಂಡ ಹೆಂಡತಿಯರು ಬೇರೆ ಆಗ್ತಕ್ಕಂಥದ್ದು, ಅಥವಾ ಗಂಡ ಹೆಂಡತಿಯರ ಜಗಳದಲ್ಲಿ ಮಕ್ಕಳನ್ನು ಅಥವಾ ಬೇರೆ ತಂದೆ ತಾಯಿಗಳನ್ನು ವ್ಯವಹಾರವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿ ಎಲ್ಲ ದುಷ್ಪರಿಣಾಮಗಳು ಸಿಂಹರಾಶಿಗೆ ಆಗ್ತಕ್ಕಂಥದ್ದು. ಇದರ ಜೊತೆಗೆ ಗ್ರಹಣ ನಿಮಿತ್ತವಾಗಿ ಮದುವೆ ಮುರಿದು ಬೀಳ್ತಕ್ಕಂಥದ್ದು, ಯಾವುದೋ ಒಂದು ಸಂಬಂಧ ಪರವಾಗಿಲ್ಲ ಅಂತ ಹೇಳುವಷ್ಟರೊಳಗಡೆ ಆ ಸಂಬಂಧ ದೂರ ಆಗ್ತಕ್ಕಂಥದ್ದು. ಹೀಗೆಲ್ಲ ದುಷ್ಪರಿಣಾಮಗಳು ಸಿಂಹರಾಶಿಯವರಿಗೆ ಗ್ರಹಣ ನಿಮಿತ್ತವಾಗಿ ಆಗ್ತಕ್ಕಂಥದ್ದು. ಗ್ರಹಣ ಶಾಂತಿಯನ್ನು, ಗ್ರಹಣಕ್ಕೆ ಹೇಳಿದಂತಹ ವಿಚಾರಗಳನ್ನು ಮನನ ಮಾಡಿ ಅದರಂತೆ ನಡ್ಕೊಳ್ಳಿ. ಶುಭವಾಗಲಿ. ಗುರುಜಿ, ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಈ 6ನೇ ಮನೆಯನ್ನು ರಿಪುಸ್ಥಾನ ಅಂದರೆ ಶತ್ರುವಿನ ಸ್ಥಾನ ಅಂತ ಹೇಳಿ ಕರಿತೀವಿ. ಶತ್ರು ಕಾಟ ಹೆಚ್ಚಾಗಿರತಕ್ಕಂಥದ್ದು. ಇದರಲ್ಲೂ ನಯವಂಚಕರ ಕಾಟ ಅಂದರೆ ನಿಮ್ಮ ಜೊತೆಯಲ್ಲಿ ಚೆನ್ನಾಗೇ ಇರ್ತಾರೆ, ನಿಮಗೆ ಅವರು ಶತ್ರುಗಳು, ನಮಗಿವರಿಂದ ಏನೋ ತೊಂದರೆ ಆಗುತ್ತೆ ಅನ್ನುವಂತಹ ಕಲ್ಪನೆಯೇ ಇರೋದಿಲ್ಲ. ಅಂಥವರೇ ನಿಮಗೆ ತೊಂದರೆಯನ್ನು ಗ್ರಹಣ ನಿಮಿತ್ತವಾಗಿ ಮಾಡ್ತಕ್ಕಂಥದ್ದು. ಹಾಗೆ ಸಂಬಂಧಿಕರು ಶತ್ರುಗಳಾಗ್ತಕ್ಕಂಥದ್ದು ಇದು ಬಹಳ ವಿಚಿತ್ರ ವೈಶಿಷ್ಟ್ಯ ಆದರೂ ಕೂಡ ಸತ್ಯವಾದಂತಹ ಮಾತು. ಸಂಬಂಧಿಕರು ಶತ್ರುಗಳು ಅಂತಂದರೆ ನಿಮ್ಮ ಹಾವಭಾವಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು, ನಿಮ್ಮ ವಿಚಾರಗಳನ್ನು ಎಲ್ಲವನ್ನು ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಯಾವ ವಿಷಯದಲ್ಲಿ ನಾವು ಮುಂದಾದರೆ ಇವರಿಗೆ ತೊಂದರೆ ಆಗತ್ತೆ, ತೊಂದರೆ ಮಾಡಬಹುದು ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಿರುತ್ತೆ. ಅಂಥವರೇ ಶತ್ರುತ್ವವನ್ನು ಸಾಧಿಸ್ತಕ್ಕಂಥದ್ದಾಗತ್ತೆ. ಆ ಶತ್ರು ಕಾಟ ನಿವಾರಣೆಗೆ ಬೇಕಾದಂತಹ ಸರಿಯಾದ ಒಂದು ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಿ. ಶುಭವಾಗಿ. ಗುರುಜಿ, ತುಲಾರಾಶಿ. ತುಲಾರಾಶಿಯವರಿಗೆ 5ನೇ ಮನೆಯಲ್ಲಿ ಭಾಗ್ಯಸ್ಥಾನ ಅಥವಾ ಕೆಲವು ವಿಚಾರಗಳ ಪ್ರಕಾರ ಪೂರ್ವಪುಣ್ಯ ಸ್ಥಾನ ಅಂತ ಹೇಳುವಂತಹ ಜಾಗದಲ್ಲಿ ಗ್ರಹಣ ನಡೀತಾ ಇದೆ. ಭಾಗ್ಯಸ್ಥಾನ ಅಂತ ಹೇಳಿ ನಾವು ಇಟ್ಟುಕೊಂಡಾಗ
ಭಾಗ್ಯೋದಯ ಆಗಬೇಕಲ್ವೇ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದರೆ ರಾಹುಗ್ರಸ್ತವಾಗಿರೋದ್ರಿಂದ ಆಗಿರತಕ್ಕಂತಹ ಸಿಗ್ತಕ್ಕಂತಹ ಭಾಗ್ಯಗಳನ್ನೆಲ್ಲ ರಾಹು ತಿಂದು ಹಾಕಿಬಿಡ್ತಾನೆ. ಅಂದರೆ ಉದ್ಯೋಗದಲ್ಲಾಗಲಿ ವೃತ್ತಿಯಲ್ಲಾಗಲಿ ತುಂಬ ಜಟಿಲವಾದಂತಹ ಕೆಲವು ಅಂಶಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದು ಈ ತುಲಾರಾಶಿಯವರಿಗೆ ಇರತಕ್ಕಂತಹ ಸಮಸ್ಯೆ. ಜೊತೆಗೆ ಮಾತಿನ ಬಗ್ಗೆ ತುಂಬ ಜಾಗ್ರತೆ ಇರಬೇಕು. ಕೆಲವರನ್ನು ನಾವು ಗಮನಿಸ್ತಾ ಇರ್ತೀವಿ, ಯಾವಾಗ ಮಾತಾಡಬೇಕೋ ಆಗ ಮಾತಾಡೋದಿಲ್ಲ, ಯಾವಾಗ ಮಾತನ್ನು ಆಡಬಾರ್ದೋ ಆವಾಗ ಮಾತಾಡಿ ತಪ್ಪನ್ನು ಮಾಡಿಕೊಳ್ತಾರೆ. ಈ ಒಂದು ಪ್ರಭಾವ, ಪರಿಣಾಮ, ಫಲಿತಾಂಶ ಈ ಗ್ರಹಣ ನಿಮಿತ್ತವಾಗಿ ತುಲಾರಾಶಿಯವರಿಗೆ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಅಧಿಕಾರವನ್ನು ಕಳ್ಕೊಳ್ತಕ್ಕಂಥದ್ದು ತುಲಾರಾಶಿಯವರು ಗಮನಿಸ್ಕೊಳ್ಬೇಕು. ಚಿತ್ತಾ ನಕ್ಷತ್ರ ಆಗಿರಬಹುದು, ಸ್ವಾತಿ ನಕ್ಷತ್ರ ಆಗಿರ್ಬೋದು, ವಿಶಾಖ ನಕ್ಷತ್ರ ಆಗಿರ್ಬೋದು. ತುಲಾರಾಶಿ ಅಂತಂದರೆ ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು ತುಂಬ ಗಮನಿಸಬೇಕಾದಂತಹ ವಿಚಾರ ಇದಾಗಿರುತ್ತೆ. ಅದನ್ನು ನೋಡಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಆದಷ್ಟು ಮೌನಕ್ಕೆ ಶರಣು ಹೋಗಿ ಮಾತನ್ನು ಕಡಿಮೆ ಮಾಡಿ ವರ್ತಿಸ್ತಕ್ಕಂಥದ್ದು ಶುಭವಾಗಿ. ಗುರುಜಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣ ಸ್ವಾಭಾವಿಕವಾಗಿ ನಿಮ್ಮನ್ನು ಇರೋದಕ್ಕೆ ಬಿಡದೇ ಇರತಕ್ಕಂಥದ್ದು. ಅದನ್ನು ಸಹಜ ಸ್ಥಾನ ಅಂತ ಜ್ಯೋತಿಷದಲ್ಲಿ ಹೇಳುವಂಥದ್ದು. ನೀವು ಹೇಗಿರಬೇಕೋ ಹಾಗಿರೋದಕ್ಕೆ ಗ್ರಹಣ ನಿಮಿತ್ತವಾಗಿ ಬಿಡೋದಿಲ್ಲ. ಗ್ರಹಗತಿ ನಿಮ್ಮನ್ನು ಅಲ್ಲಿ ಹೆಚ್ಚು ಕಾಡ್ತಕ್ಕಂಥದ್ದು. ಯಾವುದೋ ಒಂದು ಪದಾರ್ಥ ಚೆನ್ನಾಗಿರುತ್ತೆ, ಆ ಪದಾರ್ಥವನ್ನು ಇಟ್ಟುಕೊಂಡು ನಾನು ಅದನ್ನು ರಿಪೇರಿ ಮಾಡ್ತೀನಿ ಅಂತ ಹೋಗುವಂಥದ್ದು, ಅದು ಮತ್ತೆ ಸರಿಯಾಗೋದೇ ಇಲ್ಲ. ಇದರ ಅರ್ಥ ಏನು ಅಂತಂದರೆ ಚೆನ್ನಾಗಿರುವಂಥದ್ದನ್ನು ಕೂಡ ಹಾಳು ಮಾಡಿಕೊಳ್ಳುವಂಥದ್ದು. ಈ ಕೆಲಸ ಗ್ರಹಣ ನಿಮಿತ್ತವಾಗಿ ನಿಮಗೆ ಆಗುವಂಥದ್ದಾಗತ್ತೆ. ಎಲ್ಲೆಲ್ಲಿ ಸಂಬಂಧಗಳು, ಪ್ರೀತಿ, ವಿಶ್ವಾಸ ಎಲ್ಲ ಚೆನ್ನಾಗಿರುತ್ತೋ ಅದನ್ನೆಲ್ಲ ಹಾಳು ಮಾಡ್ಕೊಳ್ತೀರಿ, ಅದೆಲ್ಲ ಕೆಟ್ಟು ಹೋಗುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂತಹ ದುಷ್ಪರಿಣಾಮ ಅಂತ ಹೇಳಬೇಕಾದ್ದು. ಸರಿಯಾಗಿ ಗಮನಿಸ್ಕೊಳ್ಳಿ. ಶುಭವಾಗಿ. ಗುರೂಜಿ, ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಗ್ರಹಣ ನಡೀತಾ ಇರತಕ್ಕಂಥದ್ದು ನಿಮ್ಮ ರಾಶಿಯಿಂದ 3ನೇ ರಾಶಿ. ಇದನ್ನು ಭ್ರಾತೃಸ್ಥಾನ ಅಂತ ಕರೀತೀವಿ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಸ್ವಯಾರ್ಜಿತವೋ, ಪಿತ್ರಾರ್ಜಿತವೋ, ಪೂರ್ವಾರ್ಜಿತವೋ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಲಹಗಳಾಗತ್ತೆ. ಯಾವ ನಿರ್ಧಾರಕ್ಕೂ ಕೂಡ ಬರೋದಕ್ಕಾಗೋದಿಲ್ಲ. ಕೊನೆಗೆ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಬೇಕಾಗತ್ತೆ, ಕೋರ್ಟ್ ಮೆಟ್ಟಲ್ಲಿ ಏರಬೇಕಾಗತ್ತೆ. ಅದೃಷ್ಟವಶಾತ್ ನಿಮಗೆ ಜಯ ಅಂತಕ್ಕಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಶುಭವಾಗಿ. ಗುರುಜಿ, ಮಕರ ರಾಶಿ. ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ನಿಮ್ಮ ರಾಶಿಯಿಂದ. ಅದನ್ನು ಮಾತೃಸ್ಥಾನ ಅಥವಾ ಧನಸ್ಥಾನ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತೀವಿ ನಾವು ಜ್ಯೋತಿಷದಲ್ಲಿ. ಮಾತೃಸ್ಥಾನವನ್ನೇ ಮುಖ್ಯವಾಗಿ ಇಟ್ಟುಕೊಂಡಾಗ ತಾಯಿಯವರಿಗೇನೋ ಸಮಸ್ಯೆ, ತಾಯಿ ಕಡೆಯವರಿಗೇನೋ ಸಮಸ್ಯೆ, ಸೋದರ ಮಾವ ಇತ್ಯಾದಿ ಅವರಿಂದ ನಿಮಗೆ ಸಮಸ್ಯೆ, ಮಾತಿನ ಚಕಮಕಿಗಳು ನಡೀತಕ್ಕಂಥದ್ದು. ಆಸ್ತಿಯ ವಿಚಾರಕ್ಕೋ, ಹಣಕಾಸಿನ ವಿಚಾರಕ್ಕೋ, ವ್ಯಾವಹಾರಿಕವಾಗಿಯೋ ಅಥವಾ ಸಂಬಂಧದ ವಿಚಾರವಾಗಿಯೋ ಒಂದಷ್ಟು ಗಲಾಟೆಗಳು ಸಂಭವಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಮಕರ ರಾಶಿಯವರಿಗೆ. ಜೊತೆಗೆ ಮಕರ ರಾಶಿಯವರು ತಮಗಿರತಕ್ಕಂತಹ ಗ್ರಹಗತಿಯನ್ನೂ ಕೂಡ ಗಮನಿಸಿಕೊಂಡು ಬಹಳ ಸೂಕ್ಷ್ಮವಾಗಿ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಗ್ರಹಣ ನಿಮಿತ್ತವಾದಂತಹ ದುಷ್ಪರಿಣಾಮ ನಿಮ್ಮನ್ನು ಕಾಡದಲ್ಲೇ ಖಂಡಿತ ಬಿಡುವುದಿಲ್ಲ ಅಂತ ಎಚ್ಚರಿಸಬೇಕಾದಂಥದ್ದು. ಶುಭವಾಗಿ. ಕುಂಭರಾಶಿ. ಕುಂಭರಾಶಿಯಲ್ಲೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು. ಇದನ್ನು ಜನ್ಮರಾಶಿ ಅಂತ ಕರೆಯುವಂಥದ್ದು. ಜನ್ಮರಾಶಿ ಅಂತಂದರೆ ಶರೀರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ತನುಸ್ಥಾನ ಅಂತ ಕರಿತೀವಿ ಜ್ಯೋತಿಷದಲ್ಲಿ. ಶಾರೀರಿಕವಾಗಿ ದೊಡ್ಡ ಸಮಸ್ಯೆಗಳು, ಏನೋ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ಲದೇ ಇರತಕ್ಕಂತಹ ದೀರ್ಘಕಾಲದ ರೋಗ ಆವರಿಸ್ತಕ್ಕಂಥದ್ದು, ಗಂಡಾಂತರಗಳು ಸಂಭವಿಸ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ನಡೆಯುವಂಥದ್ದಾಗತ್ತೆ. ಕೌಟುಂಬಿಕವಾದಂತಹ ಸಮಸ್ಯೆ ಸರ್ವೇ ಸಾಧಾರಣವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅಧಿಕಾರವನ್ನು ಕಳ್ಕೊಳ್ಬೇಕಾದಂಥದ್ದಿರುತ್ತೆ. ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಒಂದೇ ಇದಕ್ಕೆ ಪರಿಣಾಮ ಅಂತ ಹೇಳಬೇಕಾದಂಥದ್ದು. ಆದರೂ ಕೂಡ ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದಾಗ, ಭಗವಂತನ ಅನುಗ್ರಹವನ್ನು ಬೇಡಿದಾಗ ನಿಮಗೆ ಒಂದಷ್ಟು ಎಲ್ಲ ದುಷ್ಕೃತ್ಯಗಳಿಂದ ಅಥವಾ ದುಷ್ಪರಿಣಾಮಗಳಿಂದ ಪಾರು ಮಾಡಬಹುದು ಅಂತ ಸೂಚ್ಯವಾಗಿ ಹೇಳಬೇಕಾದಂಥದ್ದು. ಶುಭವಾಗಿ. ಗುರುಜಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ
ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ವ್ಯಯಸ್ಥಾನ. ವ್ಯಯ ಅಂತಂದರೆ ಖರ್ಚು. ಎಲ್ಲ ದೃಷ್ಟಿಯಿಂದಲೂ ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೀಗೆ ನಷ್ಟ ಕಷ್ಟಗಳನ್ನೇ ನೋಡಬೇಕಾದಂಥದ್ದು. ಯಾವಾಗ ನಿಮ್ಮನ್ನು ನೀವು ಮರೆತು ಬಿಡ್ತೀರಿ ಆಗ ಎಲ್ಲದರಲ್ಲೂ ಕೂಡ ನಿಮಗೆ ಮೈನಸ್ ಆಗ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ನಷ್ಟವನ್ನು ಕಷ್ಟವನ್ನು ನೋಡಬೇಕಾದಂಥದ್ದು. ವಿದ್ಯಾರ್ಥಿಗಳು ಓದನ್ನು ಬಿಟ್ಟು ಬೇರೆಲ್ಲ ವಿಚಾರಗಳಲ್ಲಿ ತುಂಬ ಮಗ್ನರಾಗಿರ್ತೀರಿ, ತುಂಬ ಚಟುವಟಿಕೆಯಿಂದ ಇರ್ತೀರಿ. ಆದರೆ ನಿಮ್ಮ ಕರ್ತವ್ಯ ಓದಬೇಕಾದ್ದು. ಅದಕ್ಕೆ ಅಡ್ಡಿಯ ಮಾಡ್ತಕ್ಕಂಥದ್ದು ಈ ಚಂದ್ರಗ್ರಹಣ. ಆದಷ್ಟು ಆ ವಿಚಾರಗಳನ್ನು ಮುನ್ನೆಚ್ಚರಿಕೆಯಾಗಿ ಸ್ವೀಕಾರ ಮಾಡಿ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮದಲ್ಲದೇ ಇರತಕ್ಕಂತಹ ಪ್ರಯತ್ನಗಳಾಗಲಿ ಚಟುವಟಿಕೆಗಳಾಗಲಿ ಬೇಡ ಅಂತ ಹೇಳಬೇಕಾದಂಥದ್ದು. ಶುಭವಾಗಲಿ. ಗುರುಜಿ, ಗ್ರಹಣ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರೆ, ಈಗ ಪರಿಹಾರದ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ, ಒಟ್ಟಾರೆ ಪರಿಹಾರ ಅಂತಂದರೆ ಇಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಸ್ವಲ್ಪ ನೀವು ಎಲ್ಲರೂ ಕೂಡ ಗಮನದಿಂದ ಕೇಳಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಯಾರಿಗೆ ಗ್ರಹಣ ನಿಮಿತ್ತವಾಗಿ ದೋಷಗಳಿದೆಯೋ ಅವರಲ್ಲದೆ ಎಲ್ಲ ರಾಶಿಯವರು ಕೂಡ ಈ ಶ್ಲೋಕವನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆ ಶ್ಲೋಕ ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಅನ್ನುವಂಥದ್ದು. ಯಾರಿಗೆ ಗ್ರಹಣ ನಿಮಿತ್ತವಾಗಿ ಹೆಚ್ಚಿನ ದೋಷಗಳಿದೆಯೋ ಅಂಥವರು ಆ ಶ್ಲೋಕವನ್ನು ಅನುಕೂಲ ಅವಕಾಶ ಅಗತ್ಯತೆಯನ್ನು ನೋಡಿಕೊಂಡು ಅನಿವಾರ್ಯವಾಗಿ ಆದರೂ ಕೂಡ 1008 ಬಾರಿ ಜಪ ಮಾಡಿ, ಅಥವಾ ಆಗಲಿಲ್ಲ 554 ಬಾರಿ ಆದರೂ ಜಪ ಮಾಡಿ, ಅಥವಾ 336 ಸಾರಿ, ಕನಿಷ್ಠ ಪಕ್ಷ 108 ಸಾರಿ. ಇದನ್ನು ಹೊರತಾಗಿ ಬೇರೆಲ್ಲ ರಾಶಿಯವರು 108 ಸಾರಿ ಗ್ರಹಣದ ಸಮಯದಲ್ಲಿ ಅದನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರತಕ್ಕಂಥದ್ದು. ಅದನ್ನು ಜಪವನ್ನು ಮಾಡಿ ಚಂದ್ರನ ಕೃಪೆಗೆ ಪಾತ್ರರಾದಾಗ ಗ್ರಹಣ ನಿಮಿತ್ತವಾದಂತಹ ದೋಷದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನು ಆಸಕ್ತಿ ಇರತಕ್ಕಂಥವ್ರು, ಅನುಕೂಲ ಇರತಕ್ಕಂಥವ್ರು ಚಂದ್ರನಿಗೆ ಬಹಳ ಪ್ರಿಯವಾದಂಥದ್ದಾದಂತಹ ಬಿಳಿ ಬಟ್ಟೆ ಮತ್ತು ಅಕ್ಕಿ, ಮುತ್ತಿನ ಮಣಿ, ಸ್ಫಟಿಕ, ಹಾಗೆ ಹಾಲು, ಬಿಳಿ ತಾವರೆ ಹೂವು ಇತ್ಯಾದಿಗಳನ್ನು, ಜೊತೆಗೆ ಮುತ್ತುಗದ ಎಲೆ ಅಂದರೆ ಊಟಕ್ಕೆ ಉಪಯೋಗಿಸ್ತಕ್ಕಂತಹ ಹಚ್ಚಿರತಕ್ಕಂತಹ ಎಲೆಯನ್ನು ಸರಿಯಾದಂತಹ ವ್ಯಕ್ತಿಗೆ ಅಥವಾ ಸರಿಯಾದಂತಹ ಒಂದು ಕ್ಷೇತ್ರಕ್ಕೆ ಅಥವಾ ಯಾವುದಾದ್ರೂ ನಿಮಗೆ ಪ್ರಿಯವಾದಂತಹ ಸ್ಥಳಕ್ಕೆ ನೀಡಿ ನಿಮ್ಮ ಪಾಪವನ್ನು ದೂರ ಮಾಡಿಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಎಲ್ಲ ಒಟ್ಟಾರೆ ಗ್ರಹಣ ನಿಮಿತ್ತವಾದಂತಹ ದಾನ ಅಥವಾ ಪರಿಹಾರದ ಫಲವಾಗಿರತಕ್ಕಂಥದ್ದು. ಶುಭವಾಗಲಿ. ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಜೊತೆಗೆ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ರಾಹುಗ್ರಸ್ತ ಚಂದ್ರಗ್ರಹಣ ಅಂದರೆ ಏನು, ಅದರ ವಿಶೇಷತೆ ಏನು, ಜೊತೆಗೆ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಭಾವ ಭಾರತದ ಮೇಲೆ ಹಾಗೂ ರಾಶಿಗಳ ಮೇಲೆ ಯಾವ ರೀತಿ ಬೀರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.